ಮಾನಾದಿ ತ್ರಿಪುಟಿ ದೋರದಾಗಿಯೂ ಅದ್ವೈತಕ್ಕೆ ಪವನವಿಲ್ಲ, ಇದು ಸಿದ್ಧ ಅಂತ ಸೂತ್ರ ಬೆಳಿಗ್ಗೆ ನೋಡಿದ್ದೀವಿ. ಒಂದು ನುಡಿಯನ್ನು ನೋಡಿದ್ದೀವಿ. ಭೇದ ಜನ್ಯಗಳೆನಿಸುವ 6 ಪ್ರಮಾಣ, 6 ಪ್ರಮಾಣ 6 ವಿಷಯಗಳನ್ನು ಹೇಳ್ತಾವಂದಂಗಾಯಿತು. ಅವು ಭೇದ ಜನ್ಯಗಳು ಎನಿಸುವ, ಭೇದವನ್ನು ಉಂಟು ಮಾಡುವ, ಜಗತ್ತಿನ ಪದಾರ್ಥಗಳಲ್ಲಿ ಭೇದವನ್ನು ಉಂಟು ಮಾಡುವ ಜನ್ಯ ಪದಾರ್ಥ ಜನ್ಯಗಳೆನಿಸುವ. ಯಾವುದಕ್ಕೆ? ಭೇದ ಜನ್ಯಗಳೆನಿಸುವ, ಭೇದವನ್ನು ಉಂಟು ಮಾಡುವುದಕ್ಕೆ ಅಥವಾ ಭೇದಗಳು ಇದ್ದದ್ದರಿಂದ ಹುಟ್ಟುವುದಕ್ಕೆ ಕಾರಣವಾಗಿರುವ ಜನ್ಯಗಳು ಅಂದರೆ ಹುಟ್ಟೋದು. ಭೇದಗಳು ಇದ್ದದ್ದರಿಂದ ಅವುಗಳನ್ನು ತಿಳಿಸುವುದಕ್ಕಾಗಿ ಹುಟ್ಟುವ ಕಾರಣಗಳು, ಇವು ಪ್ರಮಾಣ, ಮತ್ತೇನಿಲ್ಲ. ಭೇದ ಜನ್ಯಗಳು ಎನಿಸುವ ಪ್ರತ್ಯಕ್ಷಾದಿಯಾದ ಹೆಸರು ಬೆಳಿಗ್ಗೆ ಹೇಳಾಗೈತಿ, ಎಲ್ಲರಿಗೂ ರೂಢಿ ಇದ್ದದ್ದು ಅದೇನು? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಪತ್ತಿ, ಅನುಪಲಬ್ಧಿ. ಪ್ರತ್ಯಕ್ಷಾದಿಯಾದ ಪವನವೆಂಬಿವೆಲ್ಲವೂ, ಪ್ರತ್ಯಕ್ಷಾದಿ ಮೊದಲಾದ ಪ್ರಮಾಣಗಳು, ಪವನವೆಂಬಿವೆಲ್ಲವೂ ಭೇದಬೋಧಕ್ಕೆ ಪವನವು ಐಷೆ, ಭೇದವನ್ನು ತಿಳಿಯುವುದಕ್ಕೆ ಇವು ಪ್ರಮಾಣಗಳು. ಭೇದಬೋಧಕ್ಕೆ ಪವನವು ಐಷೆ. ನಿಜವನ್ನು ಬೋಧಿಸುವಲ್ಲಿ ಪವನವು ಅಲ್ಲ. ನಿಜವನ್ನು, ಆತ್ಮತತ್ವವನ್ನು ಬೋಧಿಸುವಲ್ಲಿ, ತಿಳಿಸುವಲ್ಲಿ ಪವನವು ಅಲ್ಲ, ಪ್ರಮಾಣವೂ ಅಲ್ಲ. ಈ 6ರ ಗುಂಪು. ಪ್ರಮಾಣಗಳು ಅಲ್ಲ ಅಂದರೆ 6ರ ಗುಂಪು ಪ್ರಮಾಣವಲ್ಲ. ಇಲ್ಲಿ 2 ಮಾತು ನೋಡೋಣ. ಈ ಫೋನಿಂದು ಇದು ಲಾಕ್ ತೆಗೆದು ಕೊತ್ತಿದ್ರೆ ಪಾಡಗಿದ್ರೆ ಸುಮ್ಮನೆ ಡಲ್ ಆಕೈತಿ ಬ್ಯಾಟ್ರಿ. ಬ್ಯಾಡ, ಬ್ಯಾಟ್ರಿ ಡಲ್ ಆಕೈತಿ. ಅದ್ರ ಲಾಕ್ ತೆಗೆದಿದ್ರೆ ಹೇಳ್ರಿ, ನಾ ಮಾಡ್ತೇನೆ. ಬ್ಯಾಟ್ರಿ ಹೋಯ್ತು. ಇಷ್ಟು ಮಾಡ್ರೆ ಅದು ಗೊತ್ತಾಯ್ತಾ? ಎಷ್ಟು ಮಾಡ್ರೆ ಓಪನ್ ಆಕೈತೆ. ಈಗ ಬ್ಯಾಟ್ರಿ ಹೋಯ್ತ. ನಿಲ್ರಿ, ಇನ್ನೊಂದಿಟ್ಟು ನಿಲ್ರಿ. ಇಲ್ಲೇ ಹಿಂಗೆ ಇಟ್ಕೊಡ್ರಿ, ನಾ ಬೇಡ್ದ ಕೊಡುವಂತ್ರಿ. ಇಲ್ಲೇ ಕೂಡ್ರಿ. ಇದು ವಿದ್ಯುತ್ ಇಲ್ಲದಕ್ಕೆ ಇವೆಲ್ಲ ಮಾತುಗಳು ಬರಬೇಕಾ? ಬಂದು ಏನು ಮಾಡೋಕ್ಕಾಗೋದಿಲ್ಲ. ಇವು ನಿಜವಾದ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಪ್ರಮಾಣಗಳು ಅಲ್ಲ ಅಂತ ಹೇಳಿದರು. ಮತ್ತು ಇವುಗಳನ್ನು ಯಾಕೆ ತಗೊಂಡಿದ್ದಾರೋ? ಏನು ತಿಳಿಸೋಕೆ ಹೊರಟಿದೆ ಶಾಸ್ತ್ರ? ಆತ್ಮತತ್ವವನ್ನು ತಿಳಿಸುವುದಕ್ಕಾಗಿ ಶಾಸ್ತ್ರ ಆರಂಭ ಆಗಿದೆ. ನಿನ್ನ ನಿಜವೂ ಇದನ್ನೇ ತಿಳಿ, ಬೇರೆ ಅನ್ನೋದರೆ ಮನುಜ ಅಂತ ಜ್ಞಾನ ಪ್ರತಿಪಾದನ ಸ್ಥಳದ ಒಂದು ಮಾತು ನೆನಪು ಮಾಡೋಣ. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಹೊರಟಿದ್ದು ಶಾಸ್ತ್ರ. ಮತ್ತು ಶಾಸ್ತ್ರದಲ್ಲಿ 6 ಪ್ರಮಾಣಗಳನ್ನು ಯಾಕೆ ಅಂಗೀಕಾರ ಮಾಡಿದ್ರು ಅಂದ್ರೆ, ಕೇವಲ ಪ್ರತಿಜ್ಞೆ ಮಾತ್ರದಿಂದ ಯಾವ ವಸ್ತುವಿನ ಸಿದ್ಧಿ ಆಗೋದಿಲ್ಲ. ಪ್ರತಿಜ್ಞಾ ಮಾತ್ರೇನ ನ ವಸ್ತು ಸಿದ್ಧಿ, ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತ ಒಂದು ವಾಕ್ಯ ಇದೆ. ಕೇವಲ ಹೇಳಿದ ಮಾತ್ರಕ್ಕೆ ವಸ್ತು ಇದೆ ಅಂತ ಸಿದ್ಧ ಆಗೋದಿಲ್ಲ. ಅದಕ್ಕೊಂದು ಲಕ್ಷಣ ಬೇಕು, ವಸ್ತುವಿಗೆ ಒಂದು ಪ್ರಮಾಣ ಬೇಕು. ಮೊನ್ನೆ ಹೇಳಿ ಆಗೈತೆ, ಇದನ್ನು ಮತ್ತೊಮ್ಮೆ ನೆನಪು ಮಾಡಿದ್ದೇನೆ. ಅದಕ್ಕಾಗಿ ಇಲ್ಲಿ ಪ್ರಮಾಣಗಳನ್ನು ತೊಗೊಂಡಿದ್ದಾರೆ, 6 ಪ್ರಮಾಣ. ಈ 6 ಪ್ರಮಾಣಗಳು ಆತ್ಮತತ್ವವನ್ನು ತಿಳಿಸಲಾರವು ಅಂತ ಆಯಿತು. ಮತ್ತು ಯಾಕೆ ತೊಗೊಂಡ್ರಿ ಅಂತ ಕೇಳಿದರೆ, ಅನ್ಯವನ್ನು ಬೋಧಿಸುತ್ತ ಅನನ್ಯವನ್ನು ತಿಳಿಸುವುದು ಶಾಸ್ತ್ರದ ಮರ್ಯಾದೆ. ಬರ್ತದೆ ಮುಂದೆಲ್ಲ ಇದು. ಅನ್ಯವನ್ನು ಬೋಧಿಸುತ್ತ ಅನನ್ಯವನ್ನು ತಿಳಿಸುವುದು ಶಾಸ್ತ್ರ. ಅನ್ಯವನ್ನು ಬೋಧಿಸುತ್ತ ಅಂದರೆ ಆತ್ಮನಲ್ಲದ ಜಗತ್ತನ್ನು, ಕೇಳುವ ಶಿಷ್ಯನ ಸ್ವರೂಪವಲ್ಲದ ಜಗತ್ತನ್ನು, ಅಂದರೆ ಕೇಳುವ ಶಿಷ್ಯನಿಗಿಂತಲೂ ಭಿನ್ನ, ಆತ್ಮತತ್ವಕ್ಕಿಂತಲೂ ಭಿನ್ನ ಬೇರೆಯಾಗಿರುವ ಜಗತ್ತನ್ನು ಬೋಧಿಸುತ್ತ, ಜಗದ್ವಿಷಯಕವಾಗಿ ತಿಳಿಸುತ್ತ ಅನನ್ಯವನ್ನು ಬೋಧಿಸುವುದು. ಅನನ್ಯ ಅಂದರೆ ಯಾವ ಶಿಷ್ಯನ ಸ್ವರೂಪಕ್ಕೆ ಅನನ್ಯವಾದ ಆತ್ಮತತ್ವವಿದೆಯೋ ಅದನ್ನು ತಿಳಿಸುವುದು. ಅರ್ಥ ಆಯ್ತಲ್ಲ? ಅನನ್ಯವನ್ನು ಅನ್ನೋದಕ್ಕೆ ಯಾವುದಕ್ಕೆ ಅನನ್ಯ? ಶಿಷ್ಯನ ಸ್ವರೂಪಕ್ಕೂ ಆತ್ಮಚೇತನಕ್ಕೂ ಅನನ್ಯ.
ಜಗತ್ತು ಶಿಷ್ಯನ ಸ್ವರೂಪಕ್ಕಿಂತಲೂ ಬೇರೆ, ನಿಜವಾದ ಆತ್ಮತತ್ವಕ್ಕಿಂತಲೂ ಬೇರೆ. ಅದು ಹೇಳೋದು ಯಾವುದನ್ನು? ಜಗತ್ತನ್ನು. ಈ ಜಗತ್ತಿನ ವಿಷಯಗಳನ್ನು ಹೇಳುವಾಗ 6 ಪ್ರಮಾಣಗಳನ್ನು ನಾವು ತಗೊಂಡಿದ್ದಾರೆ. ಅಂದರೆ ಜಗತ್ತಿನ ವಿಷಯಕವಾಗಿ ಯಥಾರ್ಥ ಜ್ಞಾನ ಇವನಿಗೆ ಬರಲಿ. ಆತ್ಮಜ್ಞಾನದ ಅವಶ್ಯಕತೆಯೇ ಇಲ್ಲ. ತಿಳಿಸುವ ದೃಷ್ಟಿಯಿಂದ ಆತ್ಮಜ್ಞಾನ ಅಂತ ಹೇಳಿದ್ದೀವಿ. ಆವರಣ ಭಂಗ ಆದರೆ ಮುಗಿತು, ಅಲ್ಲೇ ತನ್ನಟಕ್ಕೆ ತಾನೇ ಆವಿರ್ಭಾವ, ಆನಂದದ ಆವಿರ್ಭಾವ, ಆತ್ಮನ ಆವಿರ್ಭಾವ. ಮೇಲಿಂದ ತೆಗೆದಟ್ಟ ಕೆಲಸ ಆವರಣ. ಆವರಣಾತ್ಮಕವಾದದ್ದು ಇಡೀ ಜಗತ್ತು. ಅಜ್ಞಾನ ಅಜ್ಞಾನದ ಕಾರ್ಯ. ಇದು ಆತ್ಮನ ಮೇಲೆ ಆವರಣ ಮಾಡಿದೆ. ಇಲ್ಲೆಲ್ಲ ತೂಲಾವಿದ್ಯೆ ಮೂಲವಿದ್ಯೆ ಎಲ್ಲ ಕೇಳ್ಕೊಂಡು ಬಂದಿದ್ದೀರಿ. ಮೂಲವಿದ್ಯೆ ಆತ್ಮನ ಮೇಲೆ ಆವರಣ ಮಾಡಿದೆ. ಏನೇನು ನಡೀತೈತೆ ನೋಡೋಣ. ಮೂಲವಿದ್ಯೆ ಆತ್ಮನ ಮೇಲೆ ಆವರಣ ಮಾಡಿದೆ. ತೂಲಾವಿದ್ಯೆಯು ಜಗತ್ತಿನ ಪದಾರ್ಥಗಳ ಮೇಲೆ ಆವರಣ ಮಾಡಿದೆ. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಾಗಲಿ ಅಥವಾ ಇನ್ನುಳಿದ ಕನ್ನಡ ಶಾಸ್ತ್ರಕಾರರಾಗಲಿ, ಅಂದರೆ ಸಪ್ಪಣ್ಣಾಚಾರ್ಯರು ಗ್ರಂಥಗಳು ಬರೆದಾರ. ಹಿಂದಿ ಗ್ರಂಥಗಳನ್ನು ಸಾಕಷ್ಟು ಬರೆದಾರೆ. ಈ ತೂಲಾವಿದ್ಯೆ ಮೂಲವಿದ್ಯೆ ಅಂತ 2 ಭಾಗ ಮಾಡಿದ್ದೇವೆ ನಾವು. ಅವಿದ್ಯೆ ಇರೋದು ಒಂದೇ ಖರೆ. ಅಂದ್ರೆ ನಮ್ಮ ಒಬ್ಬೊಬ್ಬನಿಗೆ ಅವಿದ್ಯೆ ಇರೋದು ಒಂದೇ. ಮಾಯೆ ಏಕದೇಶವನ್ನು ಅವಿದ್ಯೆ ಅಂತ ಕರೆದ್ದೇವೆ. ಅದು ಒಂದೇ. ಎಲ್ಲರ ಶರೀರಕ್ಕೂ ಅವರವರ ಶರೀರಕ್ಕೂ ಉಪಾಧಿಗೆ ಅಧೀನವಾಗಿ ಅದು ಬೇರೆ ಇದು ಬೇರೆ ಇದು ಬೇರೆ ಅಂತ ಕಂಡಿದೆ ಅಷ್ಟೇ. ಆದರೆ ಇಲ್ಲಿ ತೂಲವಿದ್ಯೆ ಮತ್ತು ಮೂಲವಿದ್ಯೆ ಅಂತ ಯಾಕೆ ವಿಭಾಗ ಮಾಡಿದ್ದೀವಿ ಅಂದರೆ, ಮುಮುಕ್ಷುಗಳಿಗೆ ಸರಿಯಾಗಿ ಈ ಜಗದ್ವಿಷಯಕವಾದ ಜ್ಞಾನ ಆಗಲಿ. ಈ ಜಗದ್ವಿಷಯಕವಾದ ಜ್ಞಾನ ಆದರೆ ಈ ತೂಲವಿದ್ಯೆ ಮೂಲವಿದ್ಯೆ ಎರಡೂ ತಮ್ಮಷ್ಟಕ್ಕೆ ಹೋಗ್ತಾವೆ. ಚಿಂತನೆ ಮಾಡೋಣ ಅದನ್ನು. ಈಗ 6 ಪ್ರಮಾಣ ಇದಾವೆ, ಅದನ್ನು ಚಿಂತನೆ ಮಾಡೋಣ. ಪ್ರತ್ಯಕ್ಷ ಪ್ರಮಾಣ ಅನ್ನೋದು 1ನೇದ್ದು. ಅನುಮಾನ 2ನೇದು ಬೇಡ. ಈಗ ಪ್ರತ್ಯಕ್ಷ ಒಂದು ಇಟ್ಕೊಳ್ಳೋಣ. ಹಾಗಾದರೆ 6 ಪ್ರಮಾಣಗಳು ಯಾತಕ್ಕೆ ಬಂದು ಅಂತ ಕೇಳಿದರೆ, ಆತ್ಮನಲ್ಲದ ಜಡರೂಪವಾದ ಜಗತ್ತನ್ನು ಜಗತ್ತಿನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಸುವುದಕ್ಕಾಗಿ 6 ಪ್ರಮಾಣಗಳು ಬಂದಿವೆ. ನಾವು ಜಗತ್ತ ಸುಳ್ಳು ಅಂತೇವಿ, ದ್ವೈತಿಗಳು ಜಗತ್ತು ಸತ್ಯ ಅಂತಾರೆ. ಸತ್ಯ ಅನ್ನುವುದಕ್ಕೂ ಪ್ರಮಾಣಗಳು ಬೇಕು ಹಿಂದೆ, ಸುಳ್ಳು ಅನ್ನುವುದಕ್ಕೂ ಪ್ರಮಾಣಗಳು ಬೇಕು. ಸುಳ್ಳು ಅಂದರೆ ಏನು ಅಂತ ಪ್ರಶ್ನೆ ಮಾಡಿದರೆ, ಈ ಪೂರ್ವದಲ್ಲಿ ಆಗಿದೆ, ಇಲ್ಲ, ಇದ್ದಂತೆ ತೋರ್ತದೆ. ಅದಕ್ಕೆ ಇರುವಿಕೆ ಇಲ್ಲ, ಇದ್ದಂತೆ ತೋರ್ತದೆ. ಇದು ಸುಳ್ಳು. ನಿತ್ಯ ಪರಿವರ್ತನಶೀಲವಾದ ಜಗತ್ತು ನಿನ್ನೆ ಇದ್ದಂತೆ ಇವತ್ತು ಇಲ್ಲ. ಸುಳ್ಳು ಅನ್ನಬೇಕೋ ಇಲ್ಲೋ? ನಿನ್ನೆ ಇದ್ದಂತೆ ಇವತ್ತು ಇಲ್ಲ ಅಂದ್ರೆ ಸುಳ್ಳು ಅನ್ನಬೇಕು ಅದನ್ನು. ಇದು ಅದ್ವೈತ ಸಿದ್ಧಾಂತದ ಅಭಿಪ್ರಾಯ. ಇನ್ನು ಸತ್ಯ ಅನ್ನೋರು ನಿನ್ನಿದ್ದ ಹಾಗೆ ಇವತ್ತಿರಬೇಕು. ಅವ್ರಂತಾರ, ಮತ್ತು ನೀನು ಸಾಲ ಕೊಟ್ಟ, ಇವತ್ತು ಸಾಲ ಬೇಡಕ್ಕೆ ಬಂದನು ಸತ್ಯ ಅಲ್ಲೇನ? ನಿನ್ನಿದ್ದಾಗ ಇವತ್ತು ಬಂದಿಲ್ಲೇನ ಅಂತಾರೆ ಅವರು. ವ್ಯಾವಹಾರಿಕ ಸತ್ತ ಉಳ್ಳವರು ಅವರು, ಪಾರಮಾರ್ಥಿಕ ಸತ್ತ ಉಳ್ಳವರು ನಾವು. ಅವರಿಗೆ ನಮಗೆ ವ್ಯತ್ಯಾಸ ಇದೆ. ವ್ಯಾವಹಾರಿಕ ಸತ್ತ ಉಳ್ಳವರು ಅದ್ವೈತಿಗಳು, ಪಾರಮಾರ್ಥಿಕ ಸತ್ತವನ್ನೇ ಮುಂದಿಟ್ಟುಕೊಂಡು ಮಾತನಾಡುವವರು ದ್ವೈತಿಗಳು. ಇಲ್ಲಿ ಪ್ರಮಾಣ ಹಾಕಬೇಕು ಅನ್ನೋದನ್ನು ನೆನಪು ಮಾಡಿದ್ದೇನೆ, ಮತ್ತೇನಿಲ್ಲ. ನೀವು ಸುಳ್ಳು ಎಂದು ಹೇಳುವುದಕ್ಕೆ ಏನು ಪ್ರಮಾಣಗಳಂತ ಅವ್ರು ಕೇಳಿದರೆ ನಾವು ಹೇಳ್ತೇವೆ. ಆದರೆ ಸತ್ಯ ಜಗತ್ತು ಅಂತ ಹೇಳೋದಕ್ಕೆ ಏನು ಪ್ರಮಾಣ ಅಂತ ನಾವು ಕೇಳಿದರೆ ಅವರಿಗೆ ಬಾಯಿ ಬರೋದಿಲ್ಲ. ಇಲ್ಲಿ ಬಾಯಿ ಬಂದಾಗ್ತದೆ. ಪ್ರಮಾಣ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಇದು ಅದ್ವೈತಿಗಳು ಹೇಳುವ ಪ್ರಮಾಣ. ಕಿಂಚನ ನಾನಾ ನ ಅಸ್ತಿ, ಭಾಳ ಸಲ ಬರ್ತದೆ ಈ ಮಾತು. ಸಗುಣ ಬ್ರಹ್ಮದಲ್ಲಿ ತೋರುವ ಜಗತ್ತನ್ನು ವಿಚಾರ ಮಾಡುತ್ತಾ ಹೋದರೆ ಕಿಂಚನ ಸ್ವಲ್ಪವೂ ನಾನಾ ಅನೇಕ ಅನ್ನುವುದು ನ ಅಸ್ತಿ. ವಿಚಾರ ಮಾಡಿದ್ರಿಲ್ಲ, ವಿಚಾರ ಮಾಡದಿದ್ರಿದೆ. ಯಾವುದೇ ಒಂದು ವಸ್ತು ತಗೊಳ್ರಿ ನೀವು, ಎಲ್ಲಿಗೆ ಹೋಗಿ ನಿಲ್ತದೆ ಅಂತ ಕೇಳಿದರೆ ಆತ್ಮತತ್ವಕ್ಕೆ ಹೋಗಿ ನಿಲ್ಲುತ್ತದೆ.
ಬೇಕಾದ ವಸ್ತು ತೊಗೊಳ್ರಿ, ವಿಚಾರ ಮಾಡದಿದ್ರೆ ಆಗೋದಿಲ್ಲ. ನಾನು ಮುಂದಿಟ್ಟದ್ದು ಇದೊಂದು ಮೌತ್ ಪೀಸ್. ಇದ್ರಾಗ ಏನಿದೆ ಅಂತ ಕೇಳಿದ್ರೆ ಈಗೆಲ್ಲ ಒಂದಿಷ್ಟು ಪ್ಲಾಸ್ಟಿಕ್ ಸೇರಿಕೊಂಡಿದೆ. ಅದ್ರ ಹಿಂದಿನ ಕಂಬ ನೋಡ್ರಿ ಕಬ್ಬಿಣ. ಈ ಪ್ಲಾಸ್ಟಿಕ್ ಎಲ್ಲಿ ತಯಾರಾಯಿತು? ಜಗತ್ತಿನ ಪದಾರ್ಥಗಳಿಂದಲೇ ಪ್ಲಾಸ್ಟಿಕ್ ಆಗೈತೆ. ಅದೀಗ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅದರ ಕಾರಣ ಗೀರಣ ಬ್ಯಾಡ. ಈ ಕಂಬ ಏನಿದೆಯಲ್ಲ, ಇದು ಕಬ್ಬಿಣ ಕಂಬ. ಇದಕ್ಕೆ ಕಬ್ಬಿಣ ಅಂತೀವಿ ನಾವು. ಇದು ಕಬ್ಬಿಣ ಅಲ್ಲ, ಭೂಮಿ ಅಂತ ಇನ್ನೊಬ್ಬ ಅಂತಾನ. ಕಬ್ಬಿಣದ ಅದಿರು ಎಲ್ಲಿ ಸಿಗ್ತದ? ಭೂಮಿಯಾಗ ಸಿಗ್ತದೆ. ಮತ್ತು ಭೂಮಿಯೇ ಕಬ್ಬಿಣ ಆಯಿತು. ಕಬ್ಬಿಣವೇ ಈಗ ಭೂಮಿ ಅಂತ ಒಪ್ಪೋದಕ್ಕೇನು ತಕರಾರಿಲ್ಲ. ಆ ಭೂಮಿ ಎಲ್ಲಿ ತಯಾರಾಯಿತು ಅಂದ್ರೆ ಏನು ಮಜಾ ಮಾಡ್ಯಾರ ನೋಡ್ರಿ. ನೀರಿನಿಂದ ಭೂಮಿ ಹುಟ್ಟೈತ್ರಿ. ಭೂಮಿ ಹುಟ್ಟಿದ್ದು ನೀರಿನಿಂದ. ಆದ್ರೆ ಪರಮಾತ್ಮನ ಸೃಷ್ಟಿ ವೈಚಿತ್ರ್ಯ ಮಾತನಾಡ್ಲಿಕ್ಕೆ ಹೋದ್ರೆ ಭಾಳ ಸಂತೋಷ ಆಗ್ತೈತಿ. ಶರನಿಧಿಯೊಳು ಇರಿಸಿದೆ ಧರೆಯನು. ವಿಜ್ಞಾನಿಗಳ ಪ್ರಕಾರ 3 ಪಟ್ಟು ನೀರಿದೆ, 1 ಭಾಗ ಭೂಮಿ ಇದೆ. 1 ರೂಪಾಯಿದಲ್ಲಿ 4 ಭಾಗ ಮಾಡೋಣ. 4 ಆನೆ 4 ಆನೆ 4 ಆನೆ 4 ಆನೆ 12 ಆನೆ ನೀರಿದೆ, 4 ಆನೆ ಭೂಮಿ ಇದೆ. ಅದು ಕರಗಿಲ್ಲ. ಆ 12 ಆನೆ ನೀರೇನಿದೆಯಲ್ಲ, 4 ಆನೆ ಭೂಮಿಯನ್ನು ಆಶ್ರಯಿಸಿಕೊಂಡಿದೆ. ನೀರನ್ನು ಆಶ್ರಯಿಸಿಕೊಂಡು ಭೂಮಿ ಇರಬೇಕಾಗಿತ್ತು. ಯಾಕಂದ್ರೆ ಅದು 12 ಆನೆ ಇದೆ. ಭೂಮಿಯನ್ನು ಆಶ್ರಯಿಸಿಕೊಂಡು ನೀರಿದೆ. ಯಾಕೆ ಅಂತ ಕೇಳಿದ್ರೆ, ಈ ಭೂಗೋಳ, ನಮ್ಮ ಭೂಮಿ ಒಂದು ಗೋಲಾಕಾರ ಇದೆ. ಪೃಥ್ವಿ ಎಲ್ಲಿದೆ? ಇದು ಆಕಾಶದ ಮಧ್ಯದಲ್ಲಿ ಇದೆ. ಇದೊಂದು ಗ್ರಹ ಆಕಾಶದ ಮಧ್ಯದಲ್ಲಿ ಇದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಹೇಗೆ ಆಕಾಶದ ಮಧ್ಯದಲ್ಲಿ ಇವೆಯೋ ಹಾಗೆ ಇದು ಕೂಡ ಪೃಥ್ವಿ ಅನ್ನೋದು ಅಥವಾ ಭೂಮಿ ಅನ್ನುವುದು ಒಂದು ಗ್ರಹ. ಇದು ತನ್ನ ಸುತ್ತಲೂ ತಿರುಗುತ್ತಾ ದಿನಾಲು ಸೂರ್ಯನ ಸುತ್ತಲೂ ತಿರುಗುತ್ತದೆ. ಅಂದರೆ ಒಂದು ದಿನಕ್ಕೆ ಒಂದು ಸುತ್ತ ಹಾಯ್ತದೆ. ತಾನು ಸುತ್ತ, ಸೂರ್ಯನ ಸುತ್ತ ಅಲ್ಲ, ತಾನು ಸುತ್ತ ಒಂದು ಸುತ್ತ ಹಾಯ್ತದೆ. ಸೂರ್ಯನನ್ನು ಸುತ್ತಿಕೊಂಡು ಬರುವುದಕ್ಕೆ 1 ವರ್ಷ ಬೇಕು. 360 ದಿವಸ ಬೇಕು ಇದಕ್ಕೆ. ಹಾಗಾದ್ರೆ ಇದು ತಿರುಗುತ್ತಾ ಸೂರ್ಯನನ್ನು ಸುತ್ತಾಯ್ದು ಬರಲು 360 ಹಿಡ್ಕೊಡ್ರಿ ದಿವಸ, 65 ಹಿಡ್ಕೊಡ್ರಿ, ಅದಕ್ಕೇನು ತಕರಾರಿಲ್ಲ. ಅಷ್ಟು ದಿವಸಗಳು ತಗೊಳ್ತದೆ. ನನಗೆ ಅದು ತಿರುಗುದು ಸಮಯದ್ದು ಮುಖ್ಯ ಇಲ್ಲೇ. ಭೂಮಿ ತಿರುಗಬೇಕಾದರೆ ಆಕಾಶದ ಮಧ್ಯದಲ್ಲಿ ಇದೆ ಅಂತ ಒಪ್ಪಿಕೊಳ್ಳಬೇಕು. ಆಕಾಶದ ಮಧ್ಯದಲ್ಲಿರುವ ಭೂಮಿಯನ್ನು ಆಶ್ರಯಿಸಿ ನೀರು ನಿಂತಿದೆ. ಗುರುತ್ವಾಕರ್ಷಣ ಶಕ್ತಿ ಅಂತ ಕರೆದಾರೆ. ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ. ಭಾಳ ಮೊದಲ ಗುರುತ ಹಿಡ್ದಾರಿದ ನಮ್ಮ ಋಷಿಮುನಿಗಳು. ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇದೆ ಅನ್ನೋದನ್ನು ಎಂದೂ ಗುರುತಿಸಿದ್ದಾರೆ. ಆದರೆ ಅದು ಜ್ಞಾನ ಇಲ್ಲದೆ ಇದ್ದವರು, ಯಾವನೋ ಒಬ್ಬ ಪಾಶ್ಚಾತ್ಯದ ದೇಶದವನು ಗುರುತ್ವಾಕರ್ಷಣ ಶಕ್ತಿಯನ್ನು ಗುರುತಿಸಿದ ಅಂತ ಬರೀತಾರೆ. ನೈಯಾಯಿಕರು ಎಂದೂ ಗುರುತ್ವವನ್ನು ಗುರುತಿಸಿದ್ದಾರೆ. ವೃಕ್ಷದಿಂದ ಕಾಯಿ ಬೀಳಬೇಕಾದರೆ ಮ್ಯಾಲ್ಕೆ ಹೋಗಬೇಕಾಗಿತ್ತು. ಭೂಮಿ ಮಧ್ಯದಲ್ಲಿದೆ. ಅದು ಯಾವುದು? ಇಡೀ ಭೂಮಿನ ಆಕಾಶದ ಮಧ್ಯದಲ್ಲಿದೆ. ಅಂದ್ರೆ ಆ ಗಿಡಕ್ಕೆ ಮ್ಯಾಲೂ ಬಯಲಿದೆ, ಈಗ ಬೀಳುವಾಗ ಸ್ವಲ್ಪ ಕೆಳಗೂ ಬಯಲಿದೆ. ಅದು ಮ್ಯಾಲ್ಗಡೆ ಹೋಗ್ಬೇಕಾಗಿತ್ತು, ಕೆಳಗಡೆ ಯಾಕೆ ಬಂತು ಅಂದ್ರೆ ಅಲ್ಲಿ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಅದು ಎಳ್ಕೊಂತು ಅಂತ ಭಾರತೀಯರು ವ್ಯಾಖ್ಯಾನ ಮಾಡಿದ್ದದು. ಇಲ್ಲಿ ತಮಾಷೆ ಏನಪ್ಪ ಅಂತ ಕೇಳಿದರೆ, 12 ಆನೆ ನೀರು, 4 ಆನೆಯ ಭೂಮಿಯನ್ನು ಆಶ್ರಯಿಸಿಕೊಂಡಿದೆ. ಇದು ವಿಜ್ಞಾನದ ಪ್ರಕಾರ ಮಾತು ಕಥೆಗಳು. ನಮ್ಮ ಆತ್ಮತತ್ವ ಭೂಮಿಯಲ್ಲಿ ಇದ್ದಾನೆ, ಆತ್ಮ ಭೂಮಿಯಲ್ಲಿ ಇದೆ ಅಂತ. ಭೂಮಿಯಲ್ಲಿ ಇದ್ದರೂ ಕೂಡ ಭೂಮಿಯು ತನ್ನೊಳಗಿರುವ ಆತ್ಮನನ್ನು ತಿಳಿದಿಲ್ಲ. ಆ ಭೂಮಿಯು ಯಾವ ಆತ್ಮನಿಗೆ ಶರೀರವಾಗಿದೆಯೋ ಅಂತಹ ಆತ್ಮನು ಭೂಮಿಯೊಳಗೆ ಇದ್ದುಕೊಂಡು ಅದನ್ನು ನಿಯಂತ್ರಣ ಮಾಡುತ್ತಾನೆ. ಏನು ನಿಯಂತ್ರಣ? ದಿನ ತನ್ನ ಮೈ ಸುತ್ತ ತಿರುಗಬೇಕು,
ಒಂದು ವರ್ಷದಾಗ ಸೂರ್ಯನನ್ನು ಸುತ್ತಾದು ಬರಬೇಕು. ಇದನ್ನು ಮಾಡೋರು ಯಾರು ಅಂದ್ರೆ ಆತ್ಮತತ್ವ. ಬೃಹದಾರಣ್ಯಕದಲ್ಲಿ ಇದನ್ನು ವಿಶೇಷವಾಗಿ ಬರೆದ್ದಾರೆ ಉಪನಿಷತ್ತಿನಲ್ಲಿ. ಇದೇನು ಕಲ್ಪಿಸಿಕೊಂಡು ಹೇಳುವಂಥದ್ದು ಅಲ್ಲ. 3ನೇ ಅಧ್ಯಾಯದಲ್ಲಿ, ಬೃಹದಾರಣ್ಯಕದ 3ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ ಇದು. ಇದೆಲ್ಲ ಭೂಮಿಯ ವಿಷಯಕವಾಗಿ ಮಾತುಕತೆ ನಡೆದವೀಗ. ಭೂಮಿ ಜಡವಾದ ಪದಾರ್ಥ. ಆ ಭೂಮಿಯ ಯಾಥಾತ್ಮ್ಯವನ್ನು ತಿಳಿಸುವುದಕ್ಕಾಗಿ, ಯಾಥಾತ್ಮ್ಯ ಅನ್ರಿ ಅಥವಾ ಯಥಾರ್ಥ ಅನ್ರಿ, ಎರಡು ಒಂದೇ ಅರ್ಥ, ತಿಳಿಸುವುದಕ್ಕಾಗಿ 6 ಪ್ರಮಾಣಗಳು ಇಲ್ಲಿ ಬೇಕು. ಆಮೇಲೆ 6 ಪ್ರಮಾಣಗಳಿಗೆ 6 ವಿಷಯಗಳಿದಾವೆ. ಆ 6 ವಿಷಯಗಳಿಗೆ 6 ಪ್ರಮಾಣಗಳು ಬೇಕಂತಾಯಿತು. ಅವುಗಳಿಗೂ ಕೂಡ ಲಕ್ಷಣಗಳನ್ನು ಹೇಳ್ತಾರೆ. ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅನ್ನುವ ಮಾತಿಗೆ ಅನ್ವಯ ಮಾಡೋಣೀಗ. ಪ್ರತ್ಯಕ್ಷ ಪ್ರಮಾಣಕ್ಕೆ ಬರೋಣೀಗ. ಪ್ರತ್ಯಕ್ಷ ಪ್ರಮಾಣ ನೋಡಿದ ಕೂಡಲೇ ಕಾಣ್ತದಲ್ಲ, ಸುಮ್ಮನೆ ನಿಮ್ಮ ಭಾಷೆಯಲ್ಲಿ ನೋಡಿದ ಕೂಡಲೇ ಕಾಣ್ತದಲ್ಲ, ಇದು ಪ್ರತ್ಯಕ್ಷ. ಇನ್ನು ಸ್ಥೂಲವಾಗಿ ಮೊದಲು ಹೇಳಿಬಿಡ್ತೇನೆ, ಇದು ಪ್ರತ್ಯಕ್ಷ. ಊಹೆ ಮಾಡಿ ತಿಳಿದುಕೊಳ್ಳುವುದು ಅನುಮಾನ ಪ್ರಮಾಣಕ್ಕೆ ವಿಷಯ. ಹೊಗೆಯನ್ನು ನೋಡಿದ ಹಗಲು ಹೊತ್ತಿನಲ್ಲಿ, ದೂರದಲ್ಲಿ ಹೊಗೆ, ಅಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡಿದ. ಏನು ನೋಡಿ ಊಹೆ ಮಾಡಿದ? ಅನುಮಾನ ಅಲ್ಲ, ಹೊಗೆ ನೋಡಿ ಊಹೆ ಮಾಡಿದ. ಇದು ಅನುಮಾನ ಪ್ರಮಾಣ. ಆಮೇಲೆ ಸಾದೃಶ್ಯ ಜ್ಞಾನ, ಪ್ರತಿಯೋಗಿ ಸಾಪೇಕ್ಷಕದ ಸಾದೃಶ್ಯ ಜ್ಞಾನ, ಪ್ರತಿಯೋಗಿ ಸಾಪೇಕ್ಷಕ. ಯಾರ ಸಾದೃಶ್ಯವನ್ನು ಎಲ್ಲಿ ಹೇಳುತ್ತೀರಿಯೋ, ದೇವದತ್ತನ ಸಾದೃಶ್ಯವನ್ನು ಯಜ್ಞದತ್ತನಲ್ಲಿ ಹೇಳಿದರೆ ಸಾದೃಶ್ಯ. ಆಗ ದೇವದತ್ತ ಪ್ರತಿಯೋಗಿ ಆಗ್ತಾನೆ, ದೇವದತ್ತ ಅನುಯೋಗಿ ಆಗ್ತಾನೆ. ಇವನು ಹೇಳಿರೇನು, ನಿದ್ರೆ ಮಾಡ್ತಾರೇನೋ? ದೇವದತ್ತ ಪ್ರತಿಯೋಗಿ, ಯಜ್ಞದತ್ತ ಅನುಯೋಗಿ. ಪ್ರತಿಯೋಗಿ ಶಬ್ದ, ಅನುಯೋಗಿ ಶಬ್ದ ಸ್ವಲ್ಪ ಕ್ಲಿಷ್ಟನ. ಅನುಭವ ಸಾರ್ ಕೇಳಿದಾಗ ಇದು ಸುಲಭ ಆಗ್ತತಿ. ಈಗ ಸುಮ್ಮನೆ ಹೆಸರಟ್ಟ ಹೇಳ್ತೇನೆ, ಅದ್ರ ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ. ಸಾದೃಶ್ಯ, ಈಗ ನಮಗೆ ಬೇಕಾದದ್ದೇನು? ಸಾದೃಶ್ಯ ಜ್ಞಾನದಿಂದ ವಿಷಯ ಗೊತ್ತಾಗ್ತದೆ. ಉದಾಹರಣೆಗೆ ಗವಯ ಹೇಗಿದೆ ಅಂತ ಊರಾಗಿನ ಮನುಷ್ಯ ಅರಣ್ಯದ ಮನುಷ್ಯನನ್ನು ಕೇಳಿದ. ಗವಯ ಅನ್ನೋದೊಂದು ಪ್ರಾಣಿ ಇದೆ ಅಂದಪ್ಪ ಅರಣ್ಯದಲ್ಲಿ, ಅದು ಹೇಗಿದೆ ಅಂತ ಕೇಳಿದ. ನಿಮ್ಮ ಆಕಳದ ಹಾಗೆ ಇದೆ ರೀ, ಸ್ವಲ್ಪ ದೊಡ್ಡದಿದೆಯಾ ಅಂದ. ಗೊತ್ತಾಯ್ತಲ್ಲ, ಆಕಳಿಗೆ ಹೇಗೆ 2 ಕೌಡು ಇದಾವೆ, 4 ಕಾಲಿದಾವೆ, ಬಾಲಿದೆ, 4 ಮೊಲೆ ಇದಾವೆ, ಹಾಗೆ ಆ ಪ್ರಾಣಿಗೂ ಇದಾವೆ, ಅದು ಗವಯ ಅಂದ. ಈ ಸಾದೃಶ್ಯ ಜ್ಞಾನದಿಂದ, ಆಕಳ ಸಾದೃಶ್ಯ ಜ್ಞಾನದಿಂದ ಇವನು ಅರಣ್ಯಕ್ಕೆ ಹೋದಾಗ ಅದು ಪ್ರತ್ಯಕ್ಷ ಆಗ್ತದೆ. ಅಲ್ಲಿ ಮತ್ತೆ ಗಲಾಟೆ ಮಾಡಿದ್ದಾರೆ, ಪ್ರತ್ಯಕ್ಷ ಆಗ್ತದೆ. ನೈಯಾಯಿಕರು ಅದುವೇ ಉಪಮಿತಿಗೆ ವಿಷಯ, ಉಪಮಾನ ಜ್ಞಾನಕ್ಕೆ ಅದೇ ವಿಷಯ. ಯಾವುದು? ಗವಯವೇ ವಿಷಯ. ಇದು ನೈಯಾಯಿಕರದು. ಇಲ್ಲ, ಗವಯವನ್ನು ನೋಡಿ ಊರಾಣ ಆಕಳ ಉಪಮಾನ ಜ್ಞಾನಕ್ಕೆ ವಿಷಯವಾಗುತ್ತದೆ ಅನ್ನೋರು ವೇದಾಂತಿಗಳು. ಯಾಕಂದ್ರೆ ಗವಯ ಎದುರಿಗಿದೆ. ಇವ್ರು ಹೇಳೋದು, ವೇದಾಂತಿಗಳು ಹೇಳೋದು. ಅರಣ್ಯಕ್ಕೆ ಹೋಗಿದಾನು, ಗವಯ ಅನ್ನೋ ಪ್ರಾಣಿ ಎದುರಿಗಿದೆ, ನೇತ್ರೇಂದ್ರಿಯಕ್ಕೂ ಆ ಗವಯ ಪ್ರಾಣಿಗೂ ಸಂಯೋಗ ಸಂಬಂಧ ಆಗಿದೆ. ಅದನ್ನು ಉಪಮಾನ ಪ್ರಮಾಣಕ್ಕೆ ವಿಷಯ ಅಂತ ಹೆಂಗೆ ಹೇಳೋದು? ಗವಯದ ಸಾದೃಶ್ಯವನ್ನು ಆಕಳಲ್ಲಿ ನೋಡಿದ, ಆವಾಗ ಊರಲ್ಲಿರುವ ಆಕಳು ಉಪಮಾನ ಪ್ರಮಾಣಕ್ಕೆ ವಿಷಯವಾಯಿತು. ಹೇಳ್ತಿರ್ತಾರ್ರಿ, ಮತ್ತು ಅದು ನಡೆಯುವುದೇ ಇದೆ ಗಲಾಟೆ. ಆದರೆ ನೈಯಾಯಿಕ ಇದನ್ನು ಒಪ್ಪೋದಿಲ್ಲ. ಇವಾಗ ಮೊದಲು ಆಕಳ ಜ್ಞಾನ ಇಲ್ಲ ಏನಂತ ಕೇಳ್ತಾನೆ ನಾವು. ನೈಯಾಯಿಕ ಏನು ಕೇಳ್ತಾನೋ? ಆಕಳ ಜ್ಞಾನ ಇವಾಗಿತ್ತೋ ಇಲ್ಲೋ? ಇತ್ತು. ಮತ್ತು ಆ ಗವಯವನ್ನು ನೋಡಿ ಆಕಳ ಜ್ಞಾನ ಅವನಿಗೆ ಆಯ್ತು ಅಂದ್ರೆ ಹೆಂಗ್ರಿ ಅಂತ ಅವಂತಾನೆ. ಆಪ್ತ ಪುರುಷನ, ಆರಣ್ಯಕ ಪುರುಷನ ವಾಕ್ಯದ ಸ್ಮರಣೆ ಆಗ್ತದೆ ಅಲ್ಲಿ, ಎಲ್ಲಿ? ಅರಣ್ಯಕ್ಕೆ ಹೋದಾಗ. ಆ ಸ್ಮರಣೆ ಏನು ಮಾಡ್ತದೆ ಅಂತ ಕೇಳಿದರೆ ಗವಯವನ್ನು ತಿಳಿಸಿಕೊಡುತ್ತದೆ. ಅದಕ್ಕೆ ಉಪಮಾನ ಪ್ರಮಾಣಕ್ಕೆ ಗವಯವೇ ವಿಷಯವಲ್ಲದೆ, ಅಂದರೆ ಪ್ರಮೇಯವಲ್ಲದೆ, ಊರಲ್ಲಿರುವ ಆಕಳು ಉಪಮಾನ ಪ್ರಮಾಣಕ್ಕೆ ಪ್ರಮೇಯವೂ ಅಲ್ಲ. ಪ್ರಮೇಯ ಅಂದರೂ ಅದೇ ಅರ್ಥ, ವಿಷಯ ಅಂದರೂ ಅದೇ ಅರ್ಥ, ಕನ್ಫ್ಯೂಸ್ ಆಗಬೇಡ್ರಿ. ಅಂತೂ ಪ್ರತ್ಯಕ್ಷ, ಅನುಮಾನ, ಉಪಮಾನ 3 ಅದು. ಆಮೇಲೆ ಶಬ್ದ ಪ್ರಮಾಣ ತಗೊಳ್ಳೋಣ. ಇಲ್ಲಿ ಶಬ್ದ ಪ್ರಮಾಣ, ಆಪ್ತ ಪುರುಷನು ಹೇಳುವುದು
ಶಬ್ದ. ಆಪ್ತ ಪುರುಷ ಅಂದರೆ ಯಥಾರ್ಥ ವಕ್ತ, ಇದ್ದದ್ದನ್ನು ಇದ್ದಂತೆ ಹೇಳುವವನು. ಅಲ್ಲಿ ರಾಗ ದ್ವೇಷ ಏನೂ ಇಲ್ಲ ಅವನಿಗೆ. ಆಪ್ತ ಪುರುಷ ಅಂತ ಇವನು ಕರಿತೇವೆ. ಬೀಗರು ಬಿದ್ದರು ಅಂತ ಅರ್ಥ ಮಾಡಬೇಡ್ರಿ. ನಮ್ಮ ಆಪ್ತರು ಅಂತ ಹೇಳ್ತಿರ್ತಿರಲ್ಲ, ಆ ಆಪ್ತರ ಅಲ್ಲಿ. ಯಥಾರ್ಥ ವಕ್ತ ಆಪ್ತ, ಇದ್ದದ್ದನ್ನು ಇದ್ದಂತೆ ಹೇಳುವವನು ಆಪ್ತ ಪುರುಷ. ಅಂದ್ರೆ ಅವನ ವಾಕ್ಯದಲ್ಲಿ ನಂಬುಗೆಯನ್ನು ಇಡಲಿಕ್ಕೆ ಬರುತ್ತದೆ, ಶ್ರದ್ಧೆಯನ್ನು ಇಡಲಿಕ್ಕೆ ಬರುತ್ತದೆ. ಇದು ದೃಷ್ಟಾಂತ ಅಷ್ಟೇ, ಶಬ್ದ ಪ್ರಮಾಣ. ಮತ್ತು ಇಡೀ ಶಾಸ್ತ್ರ ಎಲ್ಲ ಶಬ್ದ ಪ್ರಮಾಣ. ಇನ್ನು ಅರ್ಥಾಪತ್ತಿ ಪ್ರಮಾಣ ತಗೊಳ್ರಿ. ಈಗ 4 ಆದವು ಅಲ್ಲ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ 4 ಆದವು. ಅರ್ಥಾಪತ್ತಿ ಪ್ರಮಾಣ. ಅರ್ಥಾಪತ್ತಿ ಪ್ರಮಾಣ ಏನು ಹೇಳ್ತದೆ ಅಂತ ಕೇಳಿದರೆ, ಉಪಪಾದ್ಯವನ್ನು ನೋಡಿ ಉಪಪಾದಕವನ್ನು ಕಲ್ಪನೆಯಲ್ಲಿ ಮಾಡುತ್ತೇವೆಯೋ ಅದು ಅರ್ಥಾಪತ್ತಿ ಪ್ರಮಾಣ ಅಂತ ಕರೆಸ್ಕೊಳ್ತದೆ. ಇವು ಉಪಪಾದಕ, ಉಪಪಾದ್ಯ, ಈ ಶಬ್ದಗಳು ಸ್ವಲ್ಪ ಕಿವ್ಯಾಗ ಹೋಗಲಿ. ಅಲ್ಲ, ಗಟ್ಟಿನ ಶಾಸ್ತ್ರ ಹೇಳ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಕಿವ್ಯಾಗ ಹೋಗಲಿ. ಏನು, ಭಾಳ ಸಣ್ಣದು ಮನುಷ್ಯ. ಭಾಳ ಸಣ್ಣ ಅಂದ್ರೆ ಉಲ್ಟಾ ತಿಳ್ಕೊಡ್ರಿ, ಭಾಳ ಸ್ಥೂಲ ಶರೀರಿಯಾದ ಮನುಷ್ಯ. ನನ್ನ ಡಬಲ್ ಇದ್ದ. ಅವನ ಜೊತೆಗೆ ಬಂದಿರುವ ಒಬ್ಬ ವ್ಯಕ್ತಿ ಹೇಳ್ದ, ಇವನು ಹಗಲು ಹೊತ್ತಿನಲ್ಲಿ ಊಟ ಮಾಡೋದಿಲ್ಲ ಅಂತ. ಇದು ಸಹಜ ತಿಳಿಯುವಂಥದ್ದೇನು, ಇಷ್ಟು ದಪ್ಪಿದಾನಂದ್ರೆ ಹಗಲು ಹೊತ್ತಿನಲ್ಲಿ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡ್ತಾನೋ ಅಂತ ಸಹಜ ತಿಳಿಯುವಂಥದ್ದು. ಇದು ಲೋಕಾರೂಢಿ ಭಾಷೆಯಲ್ಲಿ ಸಹಜವಾಗಿ ತಿಳಿಯುವಂಥದ್ದು. ಆದರೆ ಶಾಸ್ತ್ರಕಾರ ಅದಕ್ಕೆ ಲಕ್ಷಣ ಮಾಡ್ತಾರೆ. ಏನು ಮಾಡೋದ್ರಿ, ಉಪಪಾದಕ ಜ್ಞಾನಕ್ಕೆ ಕಾರಣವಾಗುತ್ತದೆ. ಉಪಪಾದ್ಯ ಅಂದರೆ ಯಾವುದು? ಸ್ಥೌಲ್ಯ. ಆ ಪುರುಷನ ಶರೀರದಲ್ಲಿರುವ ಸ್ಥೂಲತ್ವ ಬರಬೇಕಾದರೆ, ಸ್ಥೌಲ್ಯ ಬರಬೇಕಾದರೆ ಆಹಾರ ಇರಲಿಕ್ಕೇ ಬೇಕು. ಈ ಸ್ಥೌಲ್ಯ ಏನು ಮಾಡ್ತದಂದ್ರೆ ಭೋಜನ ರೂಪ ಉಪಪಾದಕವನ್ನು ಕಲ್ಪಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಉಪಪಾದಕ ಜ್ಞಾನ ಯಾವುದು ಅಂತ ಕೇಳಿದರೆ ಸ್ಥೌಲ್ಯಕ್ಕೆ ಭೋಜನವು ಉಪಪಾದಕ. ಭೋಜನವು ಉಪಪಾದಕ, ಅದರಿಂದ ಉಂಟಾದದ್ದು ಸ್ಥೌಲ್ಯ, ಉಪಪಾದ್ಯ. ಉಪಪಾದ್ಯವು ಇವನಿಗೆ ಪ್ರತ್ಯಕ್ಷ ಇದೆ, ನೋಡಿದಾನು ಉಪಪಾದ್ಯವನ್ನು. ಆದರೆ ಅವ್ನು ಹಗಲು ಹೊತ್ತಿನಾಗ ಊಟ ಮಾಡೋದಿಲ್ಲ ಅಂತ ಹೇಳಿದ. ಹಂಗೆ ರಾತ್ರಿ ಊಟ ಮಾಡ್ತಾನಂತ ನೀವು ನಮ್ಮ ಭಾಷೆಯಲ್ಲಿ ತಿಳ್ಕೊಂಡದ್ದನ್ನು ಏನು ಹೇಳಿದರು, ಸ್ಥೌಲ್ಯವು ಉಂಟಾಗಬೇಕಾದರೆ ಇದಕ್ಕೆ ಉಪಪಾದಕವಾದ ಸ್ಥೌಲ್ಯಕ್ಕೆ ಕಾರಣವಾದ ಭೋಜನವು ಇರಲಿಕ್ಕೆ ಬೇಕು ಅಂತ ಅರ್ಥ ಮಾಡಿದ. ಅರ್ಥದ ಆಪತ್ತಿ, ಕಲ್ಪನೆ ಮಾಡಿರುವಂತಹ ಭೋಜನ ರೂಪ ಅರ್ಥದ ಆಪತ್ತಿಯನ್ನು ಅಂಗೀಕಾರ ಮಾಡಿದಾಗ ಅರ್ಥಾಪತ್ತಿ ಪ್ರಮಾಣ ಆಯಿತು. ಇಲ್ಲಿ ಶ್ರುತಾರ್ಥಾಪತ್ತಿ, ದೃಷ್ಟಾರ್ಥಾಪತ್ತಿ ಅಂತ ಮತ್ತೆರಡು ಮಾಡ್ಯಾರ. ಅಲ್ಲಿ ಹೋಗೋದು ಬೇಡ, ನಾವೀಗ ಒಂದನ್ನು ನೋಡೋಣ. ಒಂದು ಶಬ್ದದಿಂದ ಹೇಳಿ ಮುಗಿಸ್ತೇನೆ, ಅದು ಬೇಡ ಅಂದ್ರೆ ಮತ್ತೆ ಉಳಿತೇನೋ ಅಂದ್ಗಿಂದೇರಿ. ಜೀವಿಸಿರುವ ದೇವದತ್ತನು ಮನೆಯಲ್ಲಿ ಇಲ್ಲ. ಶಬ್ದ ಏನು ಉಪಯೋಗ ಮಾಡಿದ್ದಾರೆ ಕೇಳ್ರಿ. ಜೀವಿಸಿರುವ ದೇವದತ್ತನು ಮನೆಯಲ್ಲಿ ಇಲ್ಲ. ಮತ್ತು ಮನೆಯಲ್ಲಿ ಇಲ್ಲ ಅಂದ್ರೆ ಹೊರಗಿದ್ದಾನು. ಯಾಕೆ ಹೊರಗಿದ್ದಾನಂತ ಕಲ್ಪನೆ ಮಾಡ್ತೀರಿ? ಜೀವಿಸಿರುವ ದೇವದತ್ತನು ಹೊಂದಿದ್ದಾರೆ ಅವರು. ಜೀವಂತವಾಗಿರುವ ದೇವದತ್ತನು ಮನೆಯಲ್ಲಿಲ್ಲ ಅಂದ್ರೆ ಹೊರಗಿದ್ದಾನು. ಮನೆ ಬಿಟ್ಟು 4 ದಿನ ಹೋಗಿರ್ಬಹುದು. ಇದಕ್ಕೇನಂತಾರೆ? ಶ್ರುತಾರ್ಥಾಪತ್ತಿ ಅಂತ ಕರ್ತಾರೆ. ಅಂದ್ರೆ ಅವನು ಜೀವಂತ ಇದಾನು ಅಂದಮೇಲೆ ಹೊರಗಿರಲಿಕ್ಕೆ ಬೇಕು. ಅದು ಉಪಪಾದಕ, ಅವನ ಇರುವಿಕೆಗೆ. ಜೀವಂತನಾಗಿ ಇರುವಿಕೆಗೆ ಅದು ಉಪಪಾದಕ, ಹೊರಗೆ ಇರುವುದು. ಇದು ಅರ್ಥಾಪತ್ತಿ ಪ್ರಮಾಣ. ಇನ್ನೊಂದು ಅನುಪಲಬ್ಧಿ ಪ್ರಮಾಣ. ನೈಯಾಯಿಕ ಅನುಪಲಬ್ಧಿ ಪ್ರಮಾಣ ಅಂದ್ರೆ ಅಭಾವದ ಜ್ಞಾನ, ಮತ್ತೇನಿಲ್ಲ. ನೈಯಾಯಿಕ ಏನಂತಾನ, ಯಾವ ಇಂದ್ರಿಯಕ್ಕೆ ಯಾವುದು ವಿಷಯವಾಗಿದೆಯೋ ಏನೇಂದ್ರಿಯೇಣ ಯಾ ವ್ಯಕ್ತಿ ಗೃಹ್ಯತೆ ತದ್ಗತ ಜಾತಿ ತದಭಾವಶ್ಚ ಗೃಹ್ಯತೆ ಅಂತ ಲಕ್ಷಣ ಮಾಡ್ತಾನೆ ನಾವು. ಯಾವ ಇಂದ್ರಿಯದಿಂದ ಯಾವ ವಸ್ತುವಿನ ಜ್ಞಾನವಾಗುತ್ತದೆಯೋ ಆ ವಸ್ತುವಿನಲ್ಲಿರುವ ಜಾತಿ ಹಾಗೂ ಅದರ ಅಭಾವ ಆ ಇಂದ್ರಿಯಕ್ಕೆ ಗೋಚರ ಆಗುತ್ತದೆ. ಇದು ನೈಯಾಯಿಕಂದು. ಘಟ ನೋಡಿದ,
ಘಟ ಅನ್ನುವ ವಾಕ್ಯ ಒಂದು ಶಬ್ದ ಇದೆ, ಘಟ ನೋಡಿದ. ಇದು ಘಟ ಅನ್ನುವಂತಹ ಶಬ್ದ ಜಾತಿವಾಚಕವೋ ಅಥವಾ ಗುಣವಾಚಕವೋ ಅಥವಾ ದ್ರವ್ಯವಾಚಕವೋ. ಘಟ ಅನ್ನೋದು ದ್ರವ್ಯ, ವ್ಯಕ್ತಿ. ದ್ರವ್ಯ ಅನ್ನೋ ಶಬ್ದಕ್ಕೆ ಬದಲಾಗಿ ಇಲ್ಲಿ ವ್ಯಕ್ತಿಯನ್ನು ಬಳಸ್ತಾ ಇದ್ದೆ ನಾನು. ಘಟ ಅನ್ನುವುದು ಒಂದು ವ್ಯಕ್ತಿ. ಈ ಘಟ ಅನ್ನುವ ಶಬ್ದ ಆ ಘಟರೂಪ ವ್ಯಕ್ತಿಯನ್ನು ಬೋಧಿಸಿತೋ ಅಥವಾ ಅದರಲ್ಲಿರುವ ಘಟತ್ವ ಜಾತಿಯನ್ನು ಬೋಧಿಸಿತೋ? ಪೂರ್ವದಲ್ಲಿ ಹೇಳಿದ್ದೇನೆ, ನೆನಪಿರುವುದಿಲ್ಲವ? ಘಟತ್ವ ಜಾತಿವಾಚಕ ಘಟ ಶಬ್ದ. ಘಟ ಅಂದೀವಿ, ಪರಂತು ಅಲ್ಲಿ ಆ ಘಟ ಶಬ್ದಕ್ಕೆ ಜಾತಿ ಅರ್ಥ ಆಗ್ತದಲ್ಲದೆ ವ್ಯಕ್ತಿ ಅರ್ಥ ಆಗುವುದಿಲ್ಲ. ವ್ಯಕ್ತಿಯನ್ನು ಹೇಳುವುದು ನಾಮಪದ. ಈಗ ರಾಮ ಅಂದಿವಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಅನ್ವಯ ಆಗ್ತದೆ, ಅವ ರಾಮ. ಭೀಮ ಅಂದ್ರೆ ಆ ವ್ಯಕ್ತಿಗೆ ಅನ್ವಯ ಆಗ್ತದೆ. ಇದು ನಾಮವಾಚಕ. ಘಟ ಅನ್ನೋದು ನಾಮವಾಚಕ ಕರೆ. ಮಾನವ ಅನ್ನುವುದು ಜಾತಿವಾಚಕ. ಮಾನವ ಅನ್ನುವುದು ಜಾತಿವಾಚಕ. ಮಾನವತ್ವ ಧರ್ಮ ಇದೆ ಅಲ್ಲಿ, ಮಾನವ ಶರೀರದಲ್ಲಿ. ಆ ಜಾತಿಯನ್ನು ಹೇಳ್ತದ. ಯಾಕೆ ಹೆಂಗೆ ಹೇಳ್ತೇವೆ? ಮೊನ್ನೆ ಬಂದಿದ್ದೆಲ್ಲ, ಪರಂತು ಅದೇನು ಅಳ್ಕಿಸಿ ಹೋಗಿರ್ತದೆ, ನನಗೆ ಗೊತ್ತಿದೆ. ನಮ್ಮ ನಿಮ್ಮೆಲ್ಲರಲ್ಲಿ ಒಂದು ಧರ್ಮ ಇದೆ, ಮಾನವತ್ವ ಅಂತ. ನಮ್ಮ ನಿಮ್ಮೆಲ್ಲರಲ್ಲಿ ಮಾನವತ್ವ ಅನ್ನುವ ಧರ್ಮ ಇದೆ. ಆ ಧರ್ಮವೇ ಜಾತಿ. ಇಲ್ಲಿ ನಿತ್ಯತ್ವೇ ಸತಿ ಅನೇಕ ಸಮವೇತತ್ವಂ ಜಾತಿರ್ಲಕ್ಷಣಂ ಅಂತ ಇದಕ್ಕೆ ಲಕ್ಷಣ ಮಾಡ್ಯಾನ ನ್ಯಾಯಿಕ. ಇಲ್ಲಿ ಜಾತಿ ಅನ್ನುವುದು ಅಥವಾ ಧರ್ಮ ಅನ್ನುವುದು ನಿತ್ಯ. ನಮಗೂ ಜಗತ್ತ ನಿತ್ಯ ಇದೆ ಅವನ ವಿಷಯದಲ್ಲಿ, ಇಲ್ಲಿ ಜಾತಿ ನಿತ್ಯ. ಆ ನಿತ್ಯ ರೂಪವಾದ ಜಾತಿಯನ್ನು ನಾವು ಹೆಂಗೆ ವ್ಯಾಖ್ಯಾನ ಮಾಡ್ತಾನವಂದ್ರೆ, ಹಲವು ಪಿಂಡಗಳಲ್ಲಿ ಹಾಸು ಹೊಕ್ಕಾಗಿರೋ ತುಂಬಿರುವಂತಹ ಧರ್ಮವನ್ನು ಜಾತಿ ಅಂತ ಕರಿಬೇಕು. ನೋಡ್ರಿ, ಈಗ ಇವರಲ್ಲಿ ಮಾನವತ್ವ ಇದೆ, ಅವರಲ್ಲಿ ಮಾನವತ್ವ ಇದೆ. ಇಲ್ಲಿ ಕುಳಿತವರೆಲ್ಲರಲ್ಲಿಯೂ ಮಾನವತ್ವ ಅಂತ ಇದೆಯೋ ಇಲ್ಲೋ? ಇವನು ಮಾನವ, ಇವನು ಮಾನವ, ಇವನು ಮಾನವ, ಇವನು ಮಾನವ ಅಂತ ಕರೀಲಿಕ್ಕೆ ಏನು ತಕರಾರಿದೆ? ಇವನು ಗಂಡಸು, ಇವನು ಗಂಡು, ಇವಳು ಹೆಣ್ಣು ಮಗಳು ಅಂತ ಕರೆಯುವುದಕ್ಕೆ ತಕರಾರ ಆಗಬಹುದು. ಆದರೆ ಹೆಣ್ಣು ಮಗಳನ್ನು ನೋಡಿ ಇವಳು ಮನುಷ್ಯಳು ಅನ್ನೋಕ್ಕೇನು ತಕರಾರಿದೆ? ಏನು ತಕರಾರಿಲ್ಲ. ಇವನು ಮನುಷ್ಯನು ಅನ್ನುವುದಕ್ಕೇನು ತಕರಾರಿಲ್ಲ. ಹೀಗಿರುವಾಗ ಇಲ್ಲಿ ಮನುಷ್ಯತ್ವ ಜಾತಿ ಹೆಣ್ಣು ಮಗಳಲ್ಲಿಯೂ ಇದೆ, ಗಂಡು ಮಗನಲ್ಲಿಯೂ ಇದೆ. ಆದುದರಿಂದ ಮನುಷ್ಯ ಶಬ್ದ ಏನು ಹೇಳ್ತದೆ ಅಂತ ಕೇಳಿದರೆ ಜಾತಿಯನ್ನು ಹೇಳುತ್ತದೆ. ಹಾಗೆಯೇ ಘಟ ಎಂಬುವ ಶಬ್ದ ಘಟತ್ವ ಜಾತಿಯನ್ನು ಹೇಳುತ್ತದೆ. ಆ ಘಟತ್ವ ಜಾತಿ ಇದ್ದುವುಗಳೆಲ್ಲವೂ ಘಟಗಳು. ಘಟತ್ವ ಜಾತಿ ಇದ್ದಂತಹ ಪದಾರ್ಥಗಳೆಲ್ಲವೂ ಘಟಗಳು. ಜಾತಿವಾಚಕ ಶಬ್ದ ಆಯಿತು. ಜಾತಿವಾಚಕ ಶಬ್ದದಿಂದ ನಮಗೆ ಭಿನ್ನ ಭಿನ್ನ ಪದಾರ್ಥಗಳು ಗೋಚರವಾಗುತ್ತವೆ. ಗೋತ್ವ ಅನ್ನೋದು ಒಂದು ಜಾತಿ, ಸಕಲ ಆಕಳುಗಳಲ್ಲಿ ಗೋತ್ವ ಜಾತಿ ಇದೆ. ಅಶ್ವತ್ವ ಅನ್ನೋದು ಒಂದು ಜಾತಿ, ಸಕಲ ಕುದುರೆಗಳಲ್ಲಿ ಅಶ್ವತ್ವ ಜಾತಿ ಇದೆ. ಹೀಗೆ ಅಜತ್ವ ಜಾತಿ, ಅಜಾತ್ವ ಜಾತಿ ಅಂತ ಇಟ್ಕೊಟ್ರೆ ಅದು ಮೇಕೆ. ಎಲ್ಲ ಆಡುಗಳ ಜ್ಞಾನ ಆಗ್ತದೆ. ಇಲ್ಲಿ ಏನು ಬಳಸಕ್ಕೆ ಹೊರಟಿದ್ದೇವೆ ಅಂತ ಕೇಳಿದರೆ, ಪ್ರತ್ಯಕ್ಷ ಪ್ರಮಾಣದಲ್ಲಿ ಜಾತಿವಾಚಕ ಶಬ್ದ ಭಾಳ ಕೆಲಸ ಮಾಡ್ತದೆ. ಆ ಜಾತಿವಾಚಕ ಶಬ್ದದಿಂದ ವ್ಯಕ್ತಿ ನಮಗೆ ಗೊತ್ತಾಗ್ತಾನೆ. 4 ವಿಧವಾದ ಶಬ್ದಗಳಿದಾವೆ. ಇಲ್ಲಿ ಘಟದಲ್ಲಿ ಘಟತ್ವ ಅನ್ನುವಂತಹ ಜಾತಿ ಇದೆ ಅಂತ ಆಯಿತು, ಲಕ್ಷಣ ಇದು. ಇಲ್ಲಿ ಪ್ರಮಾಣ ಏನು? ಇದು ಘಟ ಅನ್ನುವುದಕ್ಕೆ ನೇತ್ರೇಂದ್ರಿಯವೇ ಪ್ರಮಾಣ. ನೇತ್ರೇಂದ್ರಿಯ ಇಲ್ಲದೆ ಹೋದರೆ ಪ್ರಮಾಣ ಆಗೋದಿಲ್ಲ. ನೈಯಾಯಿಕ ನೇತ್ರೇಂದ್ರಿಯ ಪ್ರಮಾಣ ಅಂತಾನೆ ನಾವು ಅಂತೇವೆ. ಆದರೆ ಅಂತಃಕರಣ ವೃತ್ತಿಯೇ ಇಲ್ಲಿ ಪ್ರಮಾಣ ಅಂತ ಹೇಳ್ತೇವೆ ನಾವು. ಅಂತಃಕರಣದ ವೃತ್ತಿಯೇ ಇಲ್ಲಿ ಪ್ರಮಾಣ ಅಂತ ವೇದಾಂತಿಗಳು ಹೇಳ್ತೇವೆ. ಅಂತಃಕರಣದ ವೃತ್ತಿ ಯಾವ ಇಂದ್ರಿಯ ಮುಖಾಂತರ ಹೊರಗೆ ಹೋಗುತ್ತದೆಯೋ
ಆ ಇಂದ್ರಿಯದ ವಿಷಯವು ಅಂತಃಕರಣದ ವೃತ್ತಿಗೆ ಗೋಚರವಾಗುತ್ತದೆ. ಅಂತಃಕರಣದ ವೃತ್ತಿ ನೇತ್ರೇಂದ್ರಿಯ ಮುಖಾಂತರ ವಿಷಯ ದೇಶದವರೆಗೆ ಹೋದರೆ ರೂಪದ ಜ್ಞಾನ ಆಗುತ್ತದೆ. ಅಂತಃಕರಣ ವೃತ್ತಿ ಶ್ರೋತ್ರೇಂದ್ರಿಯದ ಮುಖಾಂತರ ಶಬ್ದ ರೂಪ ವಿಷಯದವರೆಗೆ ಹೋದರೆ ಶಬ್ದದ ಜ್ಞಾನ ಅಂತಃಕರಣ ವೃತ್ತಿಗೆ ಆಗುತ್ತದೆ. ಇವು ತಿಳಿದ್ರೆ ಚಂದ. ಅಂತಃಕರಣ ವೃತ್ತಿಗೆ ಗೋಚರ ಶಬ್ದ ಆಯಿತು, ಒಂದು ಕಡೆ ರೂಪ ಆಯಿತು ವಿಷಯ, ಒಂದು ಕಡೆ ಶಬ್ದ ವಿಷಯ ಆಯಿತು, ಒಂದು ಕಡೆ ರೂಪ ವಿಷಯ ಆಯಿತು. ಹಾಗೆಯೇ ಘ್ರಾಣೇಂದ್ರಿಯ ಮುಖಾಂತರ ಅಂತಃಕರಣದ ವೃತ್ತಿಯು ಹೊರಗೆ ಬಂದರೆ ಸುಗಂಧ ದುರ್ಗಂಧದ ಜ್ಞಾನವೂ ಆಗುತ್ತದೆ. ತ್ವಗಿಂದ್ರಿಯದ ಮುಖಾಂತರ ತ್ವಗಿಂದ್ರಿಯ ಮುಖಾಂತರ ಅಂತಃಕರಣ ವೃತ್ತಿ ಹೊರಗೆ ಬಂದರೆ ಸ್ಪರ್ಶದ ಜ್ಞಾನವೂ ಆಗುತ್ತದೆ. ರಸನೇಂದ್ರಿಯ ಮುಖಾಂತರ ಅಂತಃಕರಣದ ವೃತ್ತಿಯು ಹೊರಗೆ ಬಂದರೆ ರಸದ ಜ್ಞಾನವೂ ಆಗುತ್ತದೆ. ಇಷ್ಟೆಲ್ಲ ಒಂದಿಷ್ಟು ತಿಳಿರಿ ಮೊದಲು. ನೈಯಾಯಿಕನ ಪ್ರಕ್ರಿಯೆಯನ್ನು ಇಲ್ಲಿ ಸ್ವಲ್ಪ ಬಳಸಬೇಕು. ಅದು ಬೇಡ ಅಂದ್ರೆ ನಮ್ಮದಟ್ಟನೂ ಹೇಳಬೇಕು. ಒಟ್ಟು ಒಂದಿಟ್ಟು ಇಲ್ಲಿ ವಿಸ್ತಾರ ಮಾಡಬೇಕು. ಪ್ರತ್ಯಕ್ಷ ಇದನ್ನು ನಮ್ಮದು ತೊಗೊಳ್ಳೋಣ ಅಂದ ಅವನು ಬಿಡೋನು. ಭಾಳ ಗಲಾಟೆ ಇದೆ ಅವನು. ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ಹೀಗೆಲ್ಲ ಹೇಳ್ಕೊಂಡು ಇಷ್ಟೊಂದು ಮಾಡ್ತಾನೆ. ಅದು ಬೇಡ ಈಗ ನಮಗೆ. ಸುಮ್ಮನೆ ಸಮಯ ಹಾಳಾದಂಗೆ ಆಕೈತಿ. ಇದೇ ಒಂದಿಟ್ಟು ಈಗ ಅದೇನೋ ಅಂತಾರೆ, ನೀರು ಹಿಡಿಲಾರ್ದ ಮುಂದಿಂದೇನು ರೀ, ನೀರು ಇಳಿಯಲಾರದ ಗಂಟಲದಲ್ಲಿ ಕಡುಬು ತುರುಕಿದಂತೆ ಆದಿಗಿದು ಆ ನಯಾಯಕನ ಬಿಡೋನು. ಬರೀ ವೇದಾಂತ ತಗೊಳ್ಳೋಣ. ಈಗ ಇಲ್ಲೊಂದು ರೀತಿಯಿಂದ ಈಗ ಏನಾಯಿತು, ಆಯಾಯ ಇಂದ್ರಿಯಗಳ ಮುಖಾಂತರ ಅಂತಃಕರಣ ವೃತ್ತಿಯು ಹೊರಗೆ ಬಂದಾಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಜ್ಞಾನ ಆಗ್ತದ ಅಂತ ಇಷ್ಟ ಆಯಿತು ಇಲ್ಲಿವರೆಗೆ. ಇಲ್ಲಿ ವೇದಾಂತದ ಪ್ರಕಾರ ಅಂತಃಕರಣದ ವೃತ್ತಿಯು ಘಟ ಇರುವ ದೇಶದವರೆಗೆ ಹೋಯಿತು. ಘಟ ಜ್ಞಾನ ಆಗಬೇಕಾದ್ರೆ ಅಲ್ಲಿ ಘಟ ಅದಕ್ಕೆ ಆಶ್ರಯ ಯಾವುದು ಅಂತ ಕೇಳಿದರೆ ಭೂಮಿ ಆಶ್ರಯ ಅಂತೀರಿ. ನೀವು ಏನಂತೀರಿ? ಭೂಮಿ ಆಶ್ರಯ? ಭೂಮಿ ಆಶ್ರಯ ಅಲ್ಲ, ಅಲ್ಲಿ ಚೈತನ್ಯ ಆಶ್ರಯ. ವಿಷಯಾವಚ್ಛಿನ್ನ ಚೈತನ್ಯದಲ್ಲಿ ವಿಷಯವೂ ತೋರುತ್ತಿದೆ. ಇಡೀ ಜಗತ್ತಿಗೆ ಆತ್ಮ ಚೈತನ್ಯವೇ ಆಧಾರವ ಬ್ರಹ್ಮ, ಆಧೇಯವೀ ಮಾಯೆ. ನೆನಪು ಮಾಡೋದು ಹಾಗೆ ಸುಮ್ಮನೆ. ಯಾಕಂತ ಕೇಳಿದ್ರೆ ಘಟ ಜಡ, ಅದು ಇನ್ನೊಂದರ ಆಶ್ರಯದಲ್ಲಿರಬೇಕು. ಸ್ವತಂತ್ರವಾಗಿ ಇರೋಕೆ ಅದಕ್ಕೆ ತಾಕತ್ತಿಲ್ಲ. ಚೈತನ್ಯದ ಆಶ್ರಯದಲ್ಲಿ ಅದಿರಬೇಕು. ಘಟಾವಚ್ಛಿನ್ನ ಚೈತನ್ಯ ಅಂತ ಕರಿತೇವೆ ನಾವು. ಘಟಾವಚ್ಛಿನ್ನ ಚೈತನ್ಯ ಅಥವಾ ಘಟಾಧಿಷ್ಠಾನ ಚೈತನ್ಯ ಅಂತ ಕರ್ಕೊಡ್ರಿ, ನಮಗೇನಿಲ್ಲ. ಈಗ ಈ ಅಂತಃಕರಣ ವೃತ್ತಿ ಹೊರಗೆ ಹೋಗೈತೆ ಅಂದಿವಲ್ರಿ, ಜ್ಞಾನ ಹೇಗಾಗ್ತದ? ಮೊದಲು ಎರಡು ಅವಿದ್ಯೆ ಹೇಳಿಟ್ಟಿದ್ದೀನಿ, ನೆನಪು ಮಾಡಿಕೊಡ್ರಿ. ಒಂದು ತೂಲಾವಿದ್ಯೆ, ಒಂದು ಮೂಲಾವಿದ್ಯೆ. ಮೂಲಾವಿದ್ಯೆ ಮತ್ತು ತೂಲಾವಿದ್ಯೆ ಎರಡು ಅವಿದ್ಯೆಗಳನ್ನು ಹೇಳಿ ಆಗೈತಿ. ತೂಲಾವಿದ್ಯೆಯು ವಿಷಯಗಳ ಮೇಲೆ ಆವರಣ ಮಾಡಿದೆ. ಮೂಲಾವಿದ್ಯೆಯು ಅಂತಃಕರಣಾವಚ್ಛಿನ್ನ ಚೇತನದ ಮೇಲೆ ಆವರಣ ಮಾಡಿದೆ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಗೀತೆ. ಅಜ್ಞಾನೇನ ಆವೃತಂ ಜ್ಞಾನಂ. ಇಲ್ಲಿ ಉಪಾಧಿಗ್ರಸ್ತವಾದ ಜ್ಞಾನವನ್ನು ಆವರಣ ಮಾಡೈತಿ. ಸ್ವಾಶ್ರಯ ವ್ಯಾಮೋಹಕರಿ ಅವಿದ್ಯಾ. ತನಗೆ ಆಶ್ರಯವನ್ನು ಕೊಟ್ಟದ್ದರ ಮೇಲೆ ಆವರಣ ಮಾಡುವುದು ಅವಿದ್ಯೆ. ಸ್ವಾಶ್ರಯ ಅವ್ಯಾಮೋಹಕರಿ ಮಾಯಾ. ತನಗೆ ಆಶ್ರಯ ಕೊಟ್ಟದ್ದನ್ನು ಆವರಣ ಮಾಡದಿರುವುದು ಮಾಯೆ. ಲಕ್ಷಣಗಳು ಮಾಡಿದ. ಈ ಮೂಲವಿದ್ಯೆ ಯಾರಿಗೆ ಹೇಳ್ತೇವೆ ಅಂತ ಕೇಳಿದರೆ ಸಾಧಕನಿಗೆ ಹೇಳ್ತೇವೆ.
ತತ್ವಜ್ಞಾನಿಗೆ ಮೂಲ ವಿದ್ಯೆ ಇಲ್ಲ, ಭಗ್ನಾಗಿ ಹೋಗೈತೆ ಅವನು. ಸಾಧಕನಿಗೆ ಮೂಲ ವಿದ್ಯೆ ಇದೆ, ಅದು ಬ್ಯಾಡ. ಈಗ ಸದ್ಯಕ್ಕೆ ಮೂಲ ವಿದ್ಯೆ ಕಟ್ಟಿಡೋಣ, ನೆನಪು ಅಷ್ಟೇ. ಈಗ ತೂಲವಿದ್ಯೆ ಬಗ್ಗೆ ಬೇಕಾಗಿತ್ತು ನಮಗೆ. ತೂಲವಿದ್ಯೆ ಪ್ರತಿಯೊಂದು ವಸ್ತುವಿನ ಮೇಲೆ ತೂಲವಿದ್ಯೆಯು ಆವರಣ ಮಾಡಿದೆ. ಆ ಆವರಣ ಭಂಗ ಆಯಿತು, ಆ ವಸ್ತುವಿನ ಜ್ಞಾನ ಆಗ್ತದೆ. ಆವರಣ ಭಂಗ ಆಗಲಿಲ್ಲ, ಆ ವಸ್ತುವಿನ ಜ್ಞಾನ ಆಗುವುದಿಲ್ಲ. ಈಗ ನೀವು ಬರುವಾಗ ಏನೇನೋ ಪದಾರ್ಥಗಳು ಎದರ ಬದ್ರ ಬಂದು ಹೋಗಿರ್ಬೋದು ನಿಮಗೆ. ಯಾವ್ಯಾವನ್ನು ನೋಡಿ ಬಂದ್ರಿ? ಎಲ್ಲ ಹೇಳೋಕ್ಕಾಗ್ತದೇನ್ರಿ? ಕಣ್ಣು ಮುಚ್ಕೊಂಡು ಬಂದ್ರಿನ? ಕಣ್ಣು ತೆರ್ಕೊಂಡು ಬಂದಿದ್ದೀರಿ? ಮತ್ತೆ ಹೇಳ್ರಿ ಅವನ್ನೆಲ್ಲ. ಯಾಕೆ ಹೇಳೋಕ್ಕಾಗೋದಿಲ್ಲ ಅಂದ್ರೆ ಆ ವಸ್ತುಗಳ ಮೇಲೆ ಆವರಣ ಮಾಡಿರುವ ತೂಲವಿದ್ಯೆಯು ಭಗ್ನವಾಗಲಿಲ್ಲ, ತೂಲವಿದ್ಯೆ ನಾಶ ಆಗಲಿಲ್ಲ. ಆದ್ದರಿಂದ ಆ ವಸ್ತುವಿನ ಜ್ಞಾನ ಆಗಲಿಲ್ಲ. ಈಗ ಅಂತಃಕರಣ ವೃತ್ತಿ ಚೈತನ್ಯ ಇದೆಯಲ್ಲ, ವೃತ್ತಿ ಇದೆಯಲ್ಲ, ಈ ವೃತ್ತಿ ಇದು ಜಡ, ಇದು ಹೊರಗೆ ಹೋಗಬೇಕಾದ್ರೆ ಆರೂಢ ಚೇತನ ಅಂದ್ರೆ ಚಿದಾಭಾಸ ಅನ್ನೋದು ಅದ್ರ ಜೊತೆಗೆ ಇದೆ. ಬರೀ ವೃತ್ತಿ ಹೊರಗೆ ಹೋಗೋದಿಲ್ಲ, ಜಡವಾದ ವೃತ್ತಿ ಹೊರಗೆ ಹೋಗೋದಿಲ್ಲ, ಚೈತನ್ಯದ ಆಭಾಸದೊಡನೆ ಕೂಡಿಕೊಂಡಾಗ ಹೊರಗೆ ಹೋಗ್ತದೆ. ಇದನ್ನು ಏನಂತೇವೆ ನಾವು ಅಂತ ಕೇಳಿದ್ರೆ ವೃತ್ತಿ ಅವಚ್ಛಿನ್ನ ಚೈತನ್ಯ ಅಂತ ಕರಿತೇವೆ. ತಿಳಿಸಾಕ ವೃತ್ತಿ ಆರೂಢ ಚೇತನ ಇದು ತಿಳಿಸಾಕ. ಈ ವೃತ್ತಿ ಆರೂಢ ಚೇತನ ಸಹಿತವಾಗಿ ವೃತ್ತಿ ಹೋಗಿದೆ ಎಲ್ಲಿ? ಘಟ ದೇಶದವರೆಗೆ. ವೃತ್ತಿ ಏನು ಮಾಡ್ತದೆ ಅಂತ ಕೇಳಿದರೆ ಚಿದಾಭಾಸದೊಡನೆ ಕೂಡಿಕೊಂಡಿದೆ ಅಂತ ಹೇಳಿದ್ದೇನೆ. ವೃತ್ತಿ ತಾನೇ ಸ್ವತಂತ್ರವಾಗಿ ಹೋಗುವುದಿಲ್ಲ, ಚಿದಾಭಾಸದೊಡನೆ ಕೂಡಿಕೊಂಡಿದೆ. ಅಲ್ಲಿ ವೃತ್ತಿ ಆರೂಢ ಚೇತನ ಅಂತಂದು ಹೇಳ್ತೇವೆ, ಚಿದಾಭಾಸ ಚೇತನ ಅಂತ ಒಂದು ಹೇಳ್ತೇವೆ. ಏನು ಮಜಾ ಭಾಳ ಇದೆ. ಏನು ಮಾಡೋದು ಅರ್ಥ ಆಗಬೇಕಾದ್ರೆ ಮತ್ತೊಂದು ಏನಾರ ಹುಡುಕ್ಬೇಕಲ್ಲ. ಈಗ ವೃತ್ತಿ ಆರೂಢ ಚೇತನವೇ ಪ್ರತಿಬಿಂಬದ ಕತೆ ಹೇಗಾಗೈತೆ. ಮೊದಲೊಮ್ಮೆ ಪ್ರತಿಬಿಂಬದ ಕತೆ ಕೇಳಿದ್ದೀರಿ. ಈಶ್ವರನ ಪ್ರತಿಬಿಂಬ ವೃತ್ತಿ ಆರೂಢ ಚೇತನ. ನಿಮಗೆ ಪರಮಾತ್ಮ ಅಂತ ಕರಿತೇವೆ ಬಿಟ್ರೆ ಮುಂದೆ. ಆಮೇಲೆ ವೃತ್ತಿಯಲ್ಲಿ ಆಭಾಸ ಚೇತನ ಒಂದಿದೆ ಅಂತ ಹೇಳೀನಿ. ವೃತ್ತಿ ಆರೂಢ ಚೇತನ, ವೃತ್ತಿಯಲ್ಲಿ ಆಭಾಸ ಚಿದಾಭಾಸ ಚೇತನ. ಆ ವೃತ್ತಿಯಲ್ಲಿ ಚಿದಾಭಾಸ ಚೇತನ ಇರೋಣದರಿಂದಲೇ ಸ್ಥೂಲವಿದ್ಯೆ ಅನ್ನೋದು ಭಗ್ನ ಮಾಡ್ತದೆ. ಸ್ಥೂಲವಿದ್ಯೆ ಇಲ್ಲ ಅಂತ ತೋರಿಸ್ತದೆ ಅಂತ ಬೆಳಕದು. ವೃತ್ತಿ ಆಭಾಸ ಚೇತನ ಅಂದರೆ ಬೆಳಕ, ಸ್ಥೂಲವಿದ್ಯೆಯನ್ನು ಭಗ್ನ ಮಾಡ್ತದೆ. ಆಗ ವೃತ್ತಿ ಆರೂಢ ಚೇತನ ಇದೆಯಲ್ಲ, ಆ ಘಟವನ್ನು ಬೆಳಗ್ತದೆ. ಇದು ಸ್ಥೂಲವಾಗಿ ಹೇಳೋದು. ಇದು ಘಟ ಅನ್ನುವ ಜ್ಞಾನ ಆಗ ನಮಗೆ ಬರ್ತದೆ ಅಂತ. ಇದು ಸ್ಥೂಲ. ಇನ್ನೊಂದೀಟು ಸೂಕ್ಷ್ಮ ಇದೆ ಇಲ್ಲಿ. ಘಟಾವಚ್ಛಿನ್ನ ಚೈತನ್ಯಕ್ಕೂ ಅಂದರೆ ಘಟಾಧಿಷ್ಠಾನ ಚೈತನ್ಯಕ್ಕೂ ವೃತ್ತಿ ಆರೂಢ ಚೈತನ್ಯಕ್ಕೂ ಅಭೇದ ಆದಾಗ ಘಟಜ್ಞಾನ ಬರ್ತದೆ. ಏಕದೇಶ ಒಂದು ದೇಶದಲ್ಲಿ ಬಂದು ಈಗ ಘಟಾಧಿಷ್ಠಾನ ಚೈತನ್ಯ ಅಂತ ನಾನು ಬಳಸ್ತೇನೆ. ಘಟಕ್ಕೆ ಅಧಿಷ್ಠಾನವಾದ ಚೈತನ್ಯ, ಘಟಕ್ಕೆ ಅಧಿಷ್ಠಾನವಾದ ಚೈತನ್ಯ ಮತ್ತು ವೃತ್ತಿ ಆರೂಢ ಚೈತನ್ಯ ಎರಡೂ ಘಟ ದೇಶದಲ್ಲಿ ಕೂಡಿದವು. ಚೇತನ ಕೂಡಿದಾಗ ವೃತ್ತಿ ಆರೂಢ ಚೇತನ ಘಟಾಧಿಷ್ಠ ಚೇತನ ಕೂಡಿದಾಗ ಘಟಜ್ಞಾನಕ್ಕೆ. ಸುಮ್ಮನೆ ಘಟಜ್ಞಾನ ಆಗೋದಿಲ್ಲ. ಶಾಸ್ತ್ರೀಯ ಭಾಷೆಯಲ್ಲಿ ಇದರ ವಿವರಣೆ. ಯಾಕೆ ಕಣ್ಣು ತೆಗೆದುಕೊಳ್ಳೆ ಘಟ ಕಾಣ್ತದಲ್ರಿ? ಕಾಣೋದಿಲ್ಲ. ಒಳ್ಳೆ ಕತೆ ಇಲ್ಲ ಇದು. ಕಣ್ಣು ತೆಗೆದು ಕೂಡಲೇ ಘಟ ಕಾಣ್ತತೆ ಅಂತ ಅಂದ್ರೆ ಕಾಣೋದಿಲ್ಲ ಅಂತ ಇರಲ್ರಿ ಅಂತ ಕೇಳ್ರಿಲ್ಲ. ಯಾರೋ ಒಬ್ರು ಹೇಳ್ತೇನೆ, ಅದಕ್ಕೂ ಉತ್ತರ. ಒಂದು ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಅದರಾಗ ಶ್ರೀಮಂತರ ಮನೆಯ ಕಾರ್ಯಕ್ರಮ. ಈಗಿನ ಹಾಗೆ ಎಲ್ಲ ಹೆಂಗೆ ತಿರುಗಿದು ಕೂಡಲೇ ನೀರು ಬರುವಂಗಿರಲಿಲ್ಲ. ಬಾವಿಗೆ ಹೋಗಿಯೋ ಕೆರೆಗೆ ಹೋಗಿಯೋ ಅಥವಾ ಹಳ್ಳಕ್ಕೆ ಹೋಗಿಯೋ ಅಥವಾ ನದಿಗೆ ಹೋಗಿಯೋ ನೀರು ತರಬೇಕಾಗಿತ್ತು. ಕೆಲವು ನದಿ ದಂಡಿ ಊರ ನದಿಯಿಂದ ತರ್ತಿದ್ರು, ಕೆಲವು ಹಳ್ಳದ ದಂಡಿ ಊರ ಹಳ್ಳದಿಂದ ತರ್ತಿದ್ರು. ಕೆಲವು ಕಡೆ ಈಗ ಎರಿ ಭೂಮಿಗೆ ಹೋಗೋಣ ಕೆರೆ ನೀರ, ನವಲ್ಗುಂದ ನರಗುಂದ ಈ ಕಡೆ ಹೋಗೋಣ ಕೆರೆ ನೀರ, ಕೆರೆಗೆ ಹೋಗಿ ನೀರು ತರಬೇಕು.
ಅವನು ತರಬೇಕಾದ್ರೆ ಕೊಡ ಬೇಕು, ಹೊತ್ಕೊಂಡು ಬರಬೇಕಲ್ಲ, ಕೊಡಗಳು ಬೇಕು. ಕಾರ್ಯಕ್ರಮ ನಡೆದಿತ್ತು, ಒಂದು ಮದುವೆ ಕಾರ್ಯಕ್ರಮ ಅಂತೂ ಇಟ್ಟುಕೊಳ್ಳೋಣ ದೃಷ್ಟಾಂತ ಮಾಡೋಕೆ ನಮ್ಮದೇನು ತಪ್ಪಿಲ್ಲ. ಆಯಿತು, ಒಂದು 20-25 ಕೊಡ ಕೊಡಿಸಿದ್ದ. ಅದ್ರಾಗ ದೊಡ್ಡ ಶ್ರೀಮಂತರ ಮದುವೆ ಕಾರ್ಯಕ್ರಮ ಅದು. 20-25 ಘಟ ಕೊಡಿಸಿದ್ದ. ಒಂದು 25 ಹುಡುಗರನ್ನ ತಯಾರು ಮಾಡಿದ್ದೆ. ಯಾತಕ್ಕೆ? ನೀರು ತರಾಕ. ಮನೆ ಆಳು ಮನುಷ್ಯನಿಗೆ ಹೇಳ್ದ, ಏನಂತ, ಅಲ್ಲಿ ಎಷ್ಟು ಕೊಡ ಇದಾವೆ ಎನಿಸ್ಕೊಂಡು ಬಾ ಅಂತ ಹೇಳ್ದ. ಹೋದ, ಕೊಡ ಎನಿಸ್ತ 23 ಅದಾವ್ರಿ ಅಂದ. 23 ಕೊಡ ಕಣ್ಣಿಲ್ಲೇ ನೋಡಿ ಎನಿಸಿದಾನೋ ಇಲ್ಲೋ? ಕಣ್ಣಿಲ್ಲೇ ನೋಡಿ ಎನಿಸ್ಯಾನ. ಅದ್ರಾಗ ಕೇಳಿದೆವು, ತಾಮ್ರ ಕೊಡ ಏಸಿದಾವು, ಹಿತ್ತಾಳಿ ಕೊಡ ಏಸಿದಾವು, ಮಣ್ಣಿನ ಕೊಡ ಏಸಿದಾವು ಅಂತ ಕೇಳಿದ. ಗೊತ್ತಿಲ್ಲ ಅಂತ. 25 ಕೊಡಗಳನ್ನು ಕಣ್ಣಿನಿಂದ ನೋಡಿದ್ದೋ ಇಲ್ಲೋ? ನೋಡಿದ್ದ. ಎಷ್ಟು ಕೊಡ ಇದಾವೆ ಎನಿಸ್ಕೊಂಡು ಬಾ ಅಂತ ಹೇಳಿದ್ದ. ಅದಷ್ಟು ತಲೆಯಾಗಿತ್ತು, ಎನಿಸ್ಕೊಂಡ ಬಂದ. ಇಷ್ಟು ತಾಮ್ರದ್ದು ಇದಾವು, ಇಷ್ಟು ಹಿತ್ತಾಳಿವು ಇದಾವು, ಇಷ್ಟು ಮಣ್ಣಿನೂ ಇದಾವು ಅಂತ ಇವೇನು ತಿಳ್ಕೊಂಡು ಬಾ ಅಂತಿರಲಿಲ್ಲಲ್ಲ. ಸ್ಥೂಲ ವಿದ್ಯೆ ಆವರಣ ಮಾಡಿದೆ. ಇವು ಹಿಂಗೆ ಕೇಳಿದ ಕೂಡಲೇ ಮಾತ್ವಾದ. ಅದ್ರಾಗ ತಿಳ್ಕೊಂಡು ಬಂದ. 5 ಹಿತ್ತಾಳಿ ಕೊಡ ಇದಾವ್ರಿ, ಇನ್ನೊಂದು 5 ತಾಮ್ರ ಕೊಡ ಇದಾವ್ರಿ, ಉಳಿದು ಎಲ್ಲ ಮಣ್ಣಿನ ಕೊಡ ಇದಾವ್ರಿ ಅಂತ ಹೇಳಿದ. ಈಗ ಸ್ಥೂಲ ವಿದ್ಯೆ ಭಗ್ನಾಯಿ. ಸೂಕ್ಷ್ಮತೆ ತಿಳಿತೈತಿಲ್ಲ. ಸ್ಥೂಲ ವಿದ್ಯೆ ಪ್ರತಿಯೊಂದು ವಸ್ತುವಿನ ಮೇಲೆ ಆವರಣ ಮಾಡಿದೆ. ಆ ಸ್ಥೂಲ ವಿದ್ಯೆಯು ವೃತ್ತಿಯಿಂದ ಭಗ್ನ ಆಗ್ತದೆ. ವೃತ್ತಿ ಆರೂಢ ಚೇತನ ಅದನ್ನು ಬೆಳಗ್ತದೆ. ಇದನ್ನು ಫಲವ್ಯಾಪ್ತಿ ಅಂತ ಕರೀತಾರೆ. ವೃತ್ತಿ ವ್ಯಾಪ್ತಿ, ಫಲವ್ಯಾಪ್ತಿ ಅಂತ 2 ಭಾಗ ಮಾಡ್ತೇವೆ. ಮತ್ತೆ ಇಲ್ಲಿ ವಿಷಯದ ಜ್ಞಾನ ಆಗುವಾಗ ಫಲವ್ಯಾಪ್ತಿ ಇದೆ, ಆತ್ಮನ ಜ್ಞಾನ ಆಗುವಾಗ ವೃತ್ತಿ ವ್ಯಾಪ್ತಿ ಇದೆ, ಫಲವ್ಯಾಪ್ತಿ ಇಲ್ಲ. ಈ ವೃತ್ತಿ ವ್ಯಾಪ್ತಿ ಫಲವ್ಯಾಪ್ತಿ ಸುದ್ದಿ ವಾದಿ ಅಂದ್ರೆ ಇಲ್ಲಿ ಉಳಿದರೆ ಪ್ರತ್ಯಕ್ಷ. ಫಲವ್ಯಾಪ್ತಿ ಏನು ಅಂದರೆ ವೃತ್ತಿ ಆರೂಢ ಚೇತನವು ಆ ವಿಷಯವನ್ನು ಬೆಳಗುತ್ತಾ ಇದು ಫಲವ್ಯಾಪ್ತಿ. ವೃತ್ತಿ ಆರೂಢ ಚೇತನವು ಆವರಣ ಭಂಗ ಅಷ್ಟೇ ಮಾಡ್ತದಲ್ಲದೆ ವಿಷಯವನ್ನು ಅಂದರೆ ಅಲ್ಲಿರುವ ವಿಷಯವನ್ನು ಬೆಳಗೋದಿಲ್ಲ. ಆತ್ಮತತ್ವ ಸ್ವಯಂ ಪ್ರಕಾಶ. ಆತ್ಮತತ್ವವನ್ನು ವೃತ್ತಿ ಆರೂಢ ಚೇತನ ಎಂದೆಂದು ಬೆಳಗಲಾರದು. ಯಾಕೆ? ಅವನ ಆಭಾಸ ಇದು. ಅವನ ಎದುರಿಗೆ ಹೆಂಗೆ ಬೆಳಗ್ತದೆ? ಅವನ ಪ್ರತಿಬಿಂಬ ಅವನು ಹೆಂಗೆ ಬೆಳಗ್ತದೆ? ಸೂರ್ಯನ ಪ್ರತಿಬಿಂಬ ಸೂರ್ಯನನ್ನು ಬೆಳಗಬಲ್ಲುವುದೇ? ಬೆಳಗೋದಿಲ್ಲ. ಫಲವ್ಯಾಪ್ತಿ ಅಲ್ಲ, ವೃತ್ತಿ ವ್ಯಾಪ್ತಿಗೆ ಆತ್ಮತತ್ವ ತಿಳಿದು ಬರ್ತದೆ ಅಂತ ತಿಳಿಸುವುದಕ್ಕಾಗಿ. ಆತ್ಮತತ್ವ ತಿಳಿದು ಬರೋದಿಲ್ಲ, ಅಲ್ಲಿ ಆವರಣ ಭಂಗ ಅಷ್ಟೇ ಆಕತಿ. ಲಕ್ಷಣ ಮಾಡ್ಯಾರ. ಆವರಣ ಭಂಗಾನುಕೂಲೋ ವ್ಯಾಪಾರ ಜ್ಞಾನಂ. ಜ್ಞಾನ ಅಂದ್ರೆ ಏನು? ಆವರಣ ಭಂಗ ಆಗುವುದಷ್ಟೇ ಜ್ಞಾನ. ಆವರಣ ಭಂಗಾನುಕೂಲ ವ್ಯಾಪಾರ ಜ್ಞಾನಂ ಲಕ್ಷಣ ಮಾಡ್ಯಾರ. ಹಾಗಾದರೆ ಸ್ಥೂಲ ವಿದ್ಯೆ ಇದೆ ಅಂತ ಒಪ್ತಿರಿಲ್ಲ. ಇನ್ನು ನಾನು ಯಾರೋ ನನಗೆ ಗೊತ್ತಿಲ್ಲ ಅನ್ನೋದು ಮೂಲ ವಿದ್ಯೆ. ನಾನು ಯಾರೋ ನನಗೆ ಗೊತ್ತಿಲ್ಲ ಅನ್ನೋದು ಮೂಲ ವಿದ್ಯೆ. ಹೀಗೆ ಪ್ರತ್ಯಕ್ಷ ಜ್ಞಾನ ಆಗಬೇಕಾದ್ರೆ ಏನು ಹೇಳಿದ್ವಿ? ಅಂತಃಕರಣ ವೃತ್ತಿ ಹೊರಗೆ ಹೋಗ್ತದೆ, ಆ ವಿಷಯ ದೇಶಕ್ಕೆ ಹೋಗಿ ಆ ವಿಷಯದ ಆಕಾರ ಆಗ್ತದೆ. ವಿಷಯದ ಆಕಾರ ಆಗ್ತದೆ ಅಂದ್ರೇನು? ವೃತ್ತಿ ಆಕಾರ ಆಗ್ತದೆ. ವೃತ್ತಿ ಆಕಾರ ಆದಾಗ ಸ್ಥೂಲ ವಿದ್ಯೆ ಹೋಗ್ತದೆ. ವೃತ್ತಿ ಆರೂಢ ಚೇತನ ಆ ವಿಷಯವನ್ನು ಬೆಳಗುತ್ತದೆ. ಅಂದ್ರೇನು? ಆ ವಸ್ತುವಿಗೆ ಯಾವುದು ಅಧಿಷ್ಠಾನ ಚೇತನವಾಗಿದೆಯೋ ಅದರೊಡನೆ ಸಮರಸ ಆಗುತ್ತದೆ. ಆವಾಗ ಅದನ್ನು ಬೆಳಗ್ತದೆ, ಅಂದ್ರೆ ವಿಷಯ ಗೊತ್ತಾಗ್ತದೆ ಅಂತ. ಇಷ್ಟು ವೇದಾಂತ ಪ್ರಕ್ರಿಯೆ. ಇಲ್ಲಿ ನ್ಯಾಯಿಕ ಪ್ರಕ್ರಿಯೆ ಒಂದು ಕಡೆ ಸೇರಿಸಿಬಿಟ್ಟಿದ್ದೇನೆ, ಬೇಡ. ಅದು ಸದ್ಯಕ್ಕೆ ನಮಗೆ ಉಪಯೋಗ ಇಲ್ಲ. ಇಲ್ಲಿ ಕರೆಂಟ್ ಇಲ್ಲದೇ ಇದ್ದದ್ದರಿಂದ ಮಾತನಾಡುವುದು ಸ್ವಲ್ಪ ಕಷ್ಟವೇ. ಆದುದರಿಂದ ನಾಳಿನ ಪ್ರವಚನದಲ್ಲಿ ಉಳಿದ ವಿಷಯವನ್ನು ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.